ನಿನ್ನೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಿತು. ಶಾಸಕಾಂಗ ಪಕ್ಷದ ಸಭೆ ಮುಚ್ಚಿದ ಬಾಗಿಲುಗಳಲ್ಲಿ ನಡೆಯುತ್ತೆ. ಯಾರು ವಿಡಿಯೋ ರೆಕಾರ್ಡ್ ಮಾಡೋದಿಲ್ಲ. ಅಲ್ಲಿ ಏನಾಯಿತು ಅನ್ನುವ ಮಾಹಿತಿ ಶಾಸಕರುಗಳ ಮೂಲಕವೇ ಹೊರಗೆ ಬರಬೇಕಷ್ಟೆ. ನಿನ್ನೆ ಶಾಸಕಾಂಗ ಪಕ್ಷದ ಸಭೆಯ ನಂತರ ಬಂದ ಮಾಹಿತಿ ಆಶ್ಚರ್ಯಕರ, ಆಘಾತಕರ. ಶಾಸಕರುಗಳು ಕೈ ಮಿಲಾಯಿಸುವ ಹಂತಕ್ಕೆ ಗಲಾಟೆಯಾಗಿದೆ. ಕಂದಾಯ ಇಲಾಖೆಯ ಅಧಿಕಾರಿಯೊಬ್ಬರ ವಿಚಾರಕ್ಕೆ ಶಾಸಕರುಗಳ ಮಧ್ಯೆ ಜೋರು ಗಲಾಟೆಯಾಗಿದೆ. ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕಟಾರಿಯಾ ವಿರುದ್ಧ ಶಾಸಕ ನಾರಾಯಣಸ್ವಾಮಿ ದೂರಿದ್ರು. ಈ ವಿಷಯದ ಗಲಾಟೆ ಶಾಸಕ ನಾರಾಯಣಸ್ವಾಮಿ ಅವರಿಗೂ ಟಿ.ಡಿ. ರಾಜೇಗೌಡರಿಗೂ ಗಲಾಟೆಯಾಗಿ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿತ್ತು. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ಆಗಿರೋದಿದೆ. ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕಟಾರಿಯಾ ಭೂಮಿಯ ವಿಚಾರಕ್ಕೆ ಮತ್ತೆ ನಾರಾಯಣಸ್ವಾಮಿ ಅವರಿಗೆ ನೋಟಿಸ್ ಕೊಡ್ತಿದ್ದಾರಂತೆ. ನೋಟಿಸಿಗೆ ಕೊಟ್ಟ ಉತ್ತರಗಳನ್ನು ಪರಿಗಣನೆ ಮಾಡ್ತಿಲ್ವಂತೆ. ನನಗೆ ಹಿಂಗಾದ್ರೆ ಜನಸಾಮಾನ್ಯರ ಕಥೆ ಏನು ಅಂತ ನಾರಾಯಣಸ್ವಾಮಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಪ್ರಶ್ನೆ ಎತ್ತಿದರು. ತಕ್ಷಣ ರಾಜೇಂದ್ರ ಕಟಾರಿಯಾನನ್ನ ಟ್ರಾನ್ಸ್ಫರ್ ಮಾಡಿ ಏಕವಚನದಲ್ಲೇ ಕಟಾರಿಯಾ ವಿರುದ್ಧ ಮಾತನಾಡಿದ್ರು ಶಾಸಕ ನಾರಾಯಣಸ್ವಾಮಿ. ರಾಜೇಂದ್ರ ಕಟಾರಿಯಾ ಪರವಾಗಿ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕಟಾರಿಯಾ ಪರವಾಗಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಮಾತಾಡಿದ್ರು. ಒಳ್ಳೆ ಅಧಿಕಾರಿ ಅವರು ಅಂತ. ಆಗ ಶೃಂಗೇರಿ ಶಾಸಕ ರಾಜೇಗೌಡರು ಕೂಡ ತುಂಬಾ ಒಳ್ಳೆ ಅಧಿಕಾರಿ ರಾಜೇಂದ್ರ ಕಟಾರಿಯಾ ಅಂದ್ರಂತೆ. ಸಿಟ್ಟಿಗೆದ್ದ ಶಾಸಕ ನಾರಾಯಣಸ್ವಾಮಿ ಶೃಂಗೇರಿ ಶಾಸಕರಿಗೆ ಅವಾಚ್ಯ ಶಬ್ದಗಳಿಂದ ಬೈದ್ರಂತೆ. ಮಾತಿಗೆ ಮಾತು ಬೆಳೆದಾಗ ರಾಜೇಗೌಡರು ಹಿಂದ್ಗಡೆ ಸೀಟ್ನಲ್ಲಿ ಕೂತಿದ್ರಂತೆ. ನಾರಾಯಣಸ್ವಾಮಿ ಅವರು ಮುಂದಿನ ಸೀಟಲ್ಲಿದ್ರು. ಎದ್ದು ಹೊಡೆಯೋದಕ್ಕೆ ಹೋಗಿದ್ದಾರೆ. ಎದ್ದು ಹೊಡೆಯೋದಕ್ಕೆ ಹೋಗಿದ್ದಾರೆ. ಉಳಿದ ಶಾಸಕರು ಇಬ್ಬರನ್ನು ಹಿಡ್ಕೊಂಡು ಸಮಾಧಾನ ಮಾಡಿದ್ದಾರೆ.
ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿಯವರಿಗೂ ಶೃಂಗೇರಿ ಶಾಸಕ ರಾಜೇಗೌಡರಿಗೂ ಗಲಾಟೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದರು. ಒಬ್ಬ ಎಸ್ಸಿ ಶಾಸಕನಾಗಿ ನಾನು ಅಸಹಾಯಕನಾಗಿದ್ದೀನಿ. ಸಿಎಲ್ಪಿ ಸಭೆಯಲ್ಲಿ ನನ್ನ ಸಮಸ್ಯೆಗಳನ್ನು ಹೇಳಿದ್ರೂ ಕ್ರಮ ಇಲ್ಲ. ಕಠಾರಿಯಾ ವಿರುದ್ಧ 55 ಶಾಸಕರ ಸಹಿ ಸಂಗ್ರಹಿಸಿ ಸಿಎಂ ಗಮನಕ್ಕೆ ತಂದಿದ್ವಿ, ಆದರೂ ಕೂಡ ಅವರ ಮೇಲೆ ಕ್ರಮ ಆಗಲಿಲ್ಲ. ಕೃಷ್ಣ ಬೈರೇಗೌಡರ ಪರ ಶಾಸಕ ರಾಜೇಗೌಡ ಮಧ್ಯಪ್ರವೇಶ ಮಾಡಿದ್ರು. ಆ ವಿಚಾರಕ್ಕೆ ನನಗೂ ರಾಜೇಗೌಡಗೂ ಜಗಳ ಆಯಿತು ಅಷ್ಟೇ. ಇದು ನಾರಾಯಣಸ್ವಾಮಿ ಅವರ ಹೇಳಿಕೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್. ಸಮಸ್ಯೆಗಳನ್ನು ಈ ರಾಜ್ಯದ ಜನರಿಗೆ ವಿಶೇಷವಾಗಿ ನೋಂದಣಿ ಇಲಾಖೆಯಲ್ಲಿ, ಖಾತೆ ಇಲಾಖೆಯಲ್ಲಿ ಏನು ತೊಂದರೆಗಳಾಗ್ತಾ ಇದೆ ಅದನ್ನು ಸರಿಪಡಿಸಬೇಕು. ಅದರ ಇಲಾಖೆ ಮುಖ್ಯಸ್ಥರಾಗಿರ್ತಕ್ಕಂಥ ರಾಜೇಂದ್ರ ಕಟಾರಿ ಅವರು ಇದನ್ನೆಲ್ಲ ಕೂಡ ಆ ಜನರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಾ ಇಲ್ಲ ಅಂತ ಹೇಳಿ ನಾನು ಆಗಿನೇ ಈ ಹಿಂದೆ 55 ಜನ ಶಾಸಕರು ಅವರನ್ನು ವರ್ಗಾವಣೆ ಮಾಡಬೇಕು ಅಂತ ಪತ್ರ ಕೊಟ್ಟಿದ್ವಿ ಅನ್ನೋ ವಿಚಾರವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನಮ್ಮ ಸಮಸ್ಯೆಗಳನ್ನು ಪರಿಹಾರವಂತೆ ಮನವಿ ಮಾಡ್ತಾ ಇದ್ದೆ. ಈ ಸಂದರ್ಭದಲ್ಲಿ ಆ ಒಂದು ಶೃಂಗೇರಿ ಶಾಸಕರಾಗಿರ್ತಕ್ಕಂಥ ಒಬ್ಬ ರಾಜೀವ್ ಗೌಡರು ಎದುರು ನಿಂತು ಇಷ್ಟು ಬೇರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನು ಹೇಳಿ ಬಹುಶಃ ನನ್ನನ್ನು ಆ ಪರಿಸ್ಥಿತಿಯಲ್ಲಿ ಈ ಕಡೆ ತಿಳಿಸುವ ಪ್ರಯತ್ನವನ್ನು ಮಾಡಿದರು. ಅದಕ್ಕೆ ನಾನು ಬೇಸರ ವ್ಯಕ್ತಪಡಿಸಿ ಸಭೆಯಿಂದ ಹೊರಬಂದೆ. ಮತ್ತು ರಾಜೇಂದ್ರ ಕುಮಾರ್ ಅವರು ರೆವಿನ್ಯೂ ಇಲಾಖೆಯನ್ನು ತನ್ನ ಮನೆಯದ ರೀತಿಯಲ್ಲಿ ನಡೆಸ್ಕೊಳ್ತಾ ಇದ್ದಾನೆ. ತನಗೆ ಇಷ್ಟ ಬಂದ ರೀತಿಯಲ್ಲಿ ಕಾನೂನು ರೂಪಿಸ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಬಹುಶಃ ಎಲ್ಲೋ ಒಂದು ಕಡೆ ನಮ್ಮ ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದೆ. ಇದರಿಂದ ನಾವು ಮುಖ್ಯಮಂತ್ರಿಗಳು ಕೂಡ ಎಲ್ಲೋ ಒಂದು ಕಡೆ ಅವರನ್ನು ವರ್ಗಾವಣೆ ಮಾಡಲಿಕ್ಕೆ ಒಂದು ಕಾರಣದ ಕೈಗಳು ಅವ್ರಿಗೆ ಅಡ್ಡಿಪಡಿಸ್ತಾ ಇದ್ದಾರೆ ಅನ್ನೋದು ನಮ್ಮೆಲ್ಲರ ಭಾವನೆ ಕೂಡ. ಹಾಗೆ ಏನು ಶಾಸಕರು ಅವರನ್ನೆಲ್ಲ ಚರ್ಚೆ ಮಾಡಬೇಕಾದಾಗ ವಿಧಾನಸಭೆಯಲ್ಲಿ ನನ್ನ ಸಹಮಿತ್ರರು ಶಾಸಕರು ಚರ್ಚೆ ಮಾಡಬೇಕಾದಾಗ ಅವರ ಸಮಸ್ಯೆಗಳನ್ನು ರೆವಿನ್ಯೂ ಇಲಾಖೆಯಲ್ಲಿ ಆಗತಕ್ಕಂಥ ಸಮಸ್ಯೆ ಹೇಳ್ಕೊಳ್ತಾ ಇದ್ರು. ಹಾಗೆ ಅವರು ಹೇಳಿದ್ರು, ನೀನು ಒಬ್ಬರು ಸಹಿ ಸಂಗ್ರಹ ಮಾಡೋಣ ಅಂತೇಳಿ ಅವರು ವರ್ಗಾವಣೆ ಮಾಡಬೇಕು ಅಂತೇಳಿ ಸಹಿ ಸಂಗ್ರಹ ಮಾಡಿದ್ದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕಟಾರೆ ಅವರು ವೈಯಕ್ತಿಕವಾಗಿ ನನ್ನ ತಾಲೂಕನ್ನು ನನ್ನ ತಾಲೂಕಿನಿಂದ ಟಾರ್ಗೆಟ್ ಮಾಡಿ ಅನಗತ್ಯ ಕೊಡ್ತಾ ಇದ್ದಾರೆ. ಅದನ್ನು ನಾನು ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೇನೆ. ಸಹಜವಾಗಿ ಕೂಡ ನಾನು 3 ಬಾರಿ ಶಾಸಕನಾಗಿದ್ದೇನೆ. ಆದರೂ ಕೂಡ ಈ ಇಲಾಖೆಗೆ ಜಿಲ್ಲಾ ಮಟ್ಟಕ್ಕೆ ಯಾವ ಅಧಿಕಾರಿಗಳು ಬರ್ತಾರೆ ಹೋಗ್ತಾರೆ ಯಾವುದೂ ನನಗೆ ಗಮನಕ್ಕೆ ಬರೋದಿಲ್ಲ. ಇದನ್ನು ಯಾರು ಮಾಡಿಸ್ತಾರೆ ನಮ್ಗೆ ಗೊತ್ತೂ ಆಗೋದಿಲ್ಲ. ಹಾಗಾಗಿ ಆ ಅಧಿಕಾರಿಗಳು ನಮ್ಮ ಗಮನಕ್ಕೆ ಬರೋದ್ರಿಂದ ಅವರೇ ಪ್ರಭಾವಿಗಳಾಗಿ ಬರೋದ್ರಿಂದ ಇಲ್ಲಿ ಹಿರಿಯ ಶಾಸಕರಿಗೆ ಜಿಲ್ಲೆಯಲ್ಲಿ ಯಾವುದೇ ಗೌರವ ಇಲ್ಲ. ಅಧಿಕಾರಿಗಳು ಕೂಡ ಹಾಗೇನೆ ಅವರೇ ಪ್ರಭಾವ ಪಡೆದು ವರ್ಗಾವಣೆ ಬಂದಿದ್ದರಿಂದ ಸಹಜವಾಗಿ ನಮ್ಮನ್ನು ಅವರು ಗಣನೆ ತಗೊಳ್ಳೋದಿಲ್ಲ. ಖಂಡಿತ ಬೇಸರ ಇದೆ, ನೋವಿದೆ. ಆದರೆ ಒಬ್ಬ ಪರಿಶಿಷ್ಟ ಜಾತಿ ಶಾಸಕನಾಗಿ ಒಬ್ಬ ಅಸಹಾಯಕನಾಗಿದ್ದೇನೆ ಅನ್ನೋ ಮಾತನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಸರ್, ಕೊನೆಯದಾಗಿ ಈಗ ರಾಜೇಂದ್ರ ಕಟಾರಿ ಅವ್ರ ಬಗ್ಗೆ ತಾವು ಫ್ರೀಕ್ವೆಂಟ್ ಆಗಿ ಕೊಡ್ತಾನೆ ಇದ್ದೀರಾ ದೂರುಗಳು. ಸೊ ಕೊನೆಯದಾಗಿ ಏನಾಗಬೇಕು ಸರ್ ಸರ್ಕಾರಕ್ಕೆ, ಸಿಎಂಗೆ ಅಂತ ತಾವು ಆಗ್ರಹ ಮಾಡ್ತೀರಿ ಸರ್? ನೋಡಿ, ಸಿಎಂ ಹೇಳ್ತೀನಿ, ಇವತ್ತು ನಿಮ್ಗೆ ಸರ್ಕಾರಕ್ಕೆ ಇಷ್ಟೆಲ್ಲ ಯೋಜನೆಗಳು ಹಾಕ್ಕೊಂಡಿದ್ದೀರಿ, ಫ್ರೀ ಗ್ಯಾರಂಟಿಗಳು ಕೊಟ್ಟಿದ್ದೀರಿ, ಆದಾಯನೂ ಬರಬೇಕಲ್ವಾ? ಆದಾಯ ಬರ್ತಕ್ಕಂಥ ಈ ಖಾತೆಗಳನ್ನು ಪದೇ ಪದೇ ಬದಲಾವಣೆ ಮಾಡ್ತಕ್ಕಂಥದ್ದು, ಹಾಪುಗಳನ್ನು ಪದೇ ಪದೇ. ಸ್ವತಃ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಅವರೇ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹೇಗಿದ್ದೀರಿ ಸರ್? ಸರ್ ಚೆನ್ನಾಗಿದ್ದೀನಿ. ಯಾಕೆ ಭಾಳ ಸಿಟ್ಟು ಮಾಡ್ಕೊಂಡ್ಬಿಟ್ರಂತೆ ನಿನ್ನೆ? ಇಲ್ಲ ಸರ್, ಸಿಟ್ಟೇ ಇಲ್ಲ ಸರ್. ಸಿಟ್ಟೇನಿಲ್ಲ. ನೀವು ಹಿಂಗೆ ಹೇಳ್ತೀರಿ ಸರ್, ನಮಗೆ ಬಂದಿರುವ ಸುದ್ದಿಗಳು ಪಕ್ಕಾ ಇರ್ತವೆ. ಇಲ್ಲ ಇಲ್ಲ, ಸಿಟ್ಟೇ ಇಲ್ಲ, ಸಿಟ್ಟಿಲ್ಲ. ಸಿಟ್ಟಿಲ್ಲ. ನನಗೆ ಸಿಟ್ಟು ಮಾಡ್ಕೊಳ್ಳಿ. ನಂದು ಸಾಮಾಜಿಕವಾಗಿ ಜನರ ಪರವಾಗಿ ರೈತರ ಪರವಾಗಿ ಮಾತಾಡ್ತಕ್ಕಂಥದ್ದು ನನ್ನ ಅಭ್ಯಾಸ ಕೂಡ ಅಲ್ವಾ. ಓಕೆ. ಈಗ ರಾಜೇಂದ್ರ ಕಟಾರಿ ಅವರು ವೈಯಕ್ತಿಕವಾಗಿ ತಮಗೆ ಕಿರಿಕಿರಿ ಮಾಡ್ತಿದ್ದಾರೆ ಅಂತ ನಮ್ಮ ರಿಪೋರ್ಟರ್ಗಳು ಹೇಳ್ತಾ ಇರೋದು. ಏನ್ ಕಿರಿಕಿರಿ ಮಾಡ್ತಿದ್ದಾರೆ?
ಸರ್ ಏನಾಗಿದೆ, ಹ್ಮ್ ಕಳೆದ ಬಾರಿ ಅವರು ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಅವರು ಮೂಲತಃ ಹರಿಯಾಣ ಸ್ಟೇಟ್ನವರು. ಓಕೆ ಇಲ್ಲಿನ ಈ ಕರ್ನಾಟಕ ರಾಜ್ಯದ ವಿದ್ಯಮಾನಗಳ ಬಗ್ಗೆ, ರೈತರ ಬಗ್ಗೆ, ಈ ಭೌಗೋಳಿಕವಾಗಿ ಅವರ ಸಮಸ್ಯೆಗಳ ಬಗ್ಗೆ ಅವ್ರ ಅರಿವಿಲ್ಲ. ಅವರು ಆ ರೈತರಿಗೆ ಸ್ಪಂದನೆ ಮಾಡ್ತಾ ಇಲ್ಲ ಅಂತೇಳಿ ಅನೇಕ ಬಾರಿ ಶಾಸಕರೆಲ್ಲ ಚರ್ಚೆ ಮಾಡಿದಾಗ ಓಕೆ ಈಗ 8-10 ತಿಂಗಳ ಹಿಂದ್ಗಡೆ ಎಲ್ಲಾ ಶಾಸಕರು ಸೇರಿ ಅವ್ರನ್ನ ವರ್ಗಾವಣೆ ಮಾಡಿ ಅಂತ ಸಹಿ ಸಂಗ್ರಹ ಮಾಡಿ ಕೊಟ್ವಿ. 55 ಶಾಸಕರು ಸಹಿ ಹಾಕಿದ್ರಂತೆ. ಹಾಕಿದ್ರು. ಆ ಸಹಿ ಹಾಕಿದ್ದನ್ನ ನಾನೇ ತಗೊಂಡೋಗಿ ನಾನೇ ಹಾಕಿದೆ ಅಂತ ಹೇಳಿ ನನ್ನ ಮೇಲೆ ಪರ್ಸನಲ್ ಆಗಿ ಅವ್ರಿಗೆ ಅವತ್ತಿಂದ ಕೋಪ ನನ್ನ ಮೇಲೆ. ನೀವು ಲೆಟರ್ ತಗೊಂಡೋಗಿ ಕೊಡೋ ತನಕ ಏನೂ ಇಲ್ಲ, ಏನಿಲ್ಲ, ಆಲ್ದಾಗ ಏನಿಲ್ಲ. ಓಕೆ ಲೆಟರ್ ತಗೊಂಡು ಕೊಡೋ ತನಕ ನನಗೆ ಏನಕ್ಕೂ ಹೋಗಿರ್ಲಿಲ್ಲ ಅವ್ರ ಹತ್ರ. ನನಗೇನು ಇಲ್ಲ. ಯಾವ್ದೋ ಒಂದೆರಡು ವಿಚಾರಕ್ಕೆ ಹೋದಾಗ ಅವರು ರೆಸ್ಪಾನ್ಸ್ ಮಾಡಲಿಲ್ಲ, ನಾವು ಸುಮ್ಮನೆ ಬಂದ್ವಿ. ಸಹಜ ಎಲ್ಲಾ IAS ಅಧಿಕಾರಿಗಳು ಕೂಡ ನಾವು ಹೇಳಿದಕ್ಕೆಲ್ಲ ರೆಸ್ಪಾನ್ಸ್ ಮಾಡ್ಬೇಕು ಅಂತ ಏನ್ ಕಾನೂನು ಇಲ್ಲ. ಓಕೆ ಆದ್ರೂ ಮಾಡಬೇಕಾಗತ್ತೆ. ಒಬ್ಬ ಜನಪ್ರತಿನಿಧಿ, ತಾವು ಜನಪ್ರತಿನಿಧಿ ಆಯ್ತು. ಎಷ್ಟೋ ಜನ ಮಾಡೋದಿಲ್ಲ, ಹಾಗಂದ್ರೆ ನಾವು ಸಿಟ್ ಮಾಡ್ಕೊಂಡ್ರೆ ಆಗೋದಿಲ್ವಲ್ಲ. ಬೇರೆ ಹಾರ್ಟ್ ಇರೋದಿಲ್ವ ಸರ್? ಕರೆಕ್ಟ್. ಸಿಟ್ ಮಾಡ್ಕೊಂಡ್ರೆ ಬೇರೆ ದಾರಿ ಇರಲ್ಲ ಅಂತ ಹೇಳಿ ನಾವು ಸುಮ್ಮನೆ ಬರ್ತೀವಿ, ಇಲ್ಲ 10 ಬಾರಿ ಹಿಡಿದ್ರು ಹೋಗ್ತೀವಿ. ಅವ್ರು ಏನ್ ಹೇಳಿದ್ರು ಮಾಡ್ತೀವಿ, ಬೇರೆ ವಿಚಾರ. ಓಕೆ ಸೊ ಇದೆಲ್ಲ ಆದ್ಮೇಲೆ ಅವತ್ತು ನನಗೆ ಪರ್ಸನಲ್ ಆಗಿ ನನ್ನ ಮೇಲೆ ಅವ್ರಿಗೆ ಟಾರ್ಗೆಟ್ ಆಗ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ನನಗೇನು ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಯಾರ್ದು ಪರ ಸಪೋರ್ಟ್ ಹೋಗ್ತೀನಿ, ನನ್ನ ಕಾನ್ಸ್ಟಿಟ್ಯೂಷನ್ ಪರವಾಗಿ ಹೋದಾಗ ಆ ಪರ್ಟಿಕ್ಯುಲರ್ ಫೈಲ್ಗೆ ಉದ್ದೇಶಪೂರ್ವಕವಾಗಿ ತೊಂದರೆ ಮಾಡಿ ಅದನ್ನ ಮತ್ತೆ 20 ಸಲ ರಿಪೀಟ್ ವಾಪಸ್ ಕಳಿಸ್ತಾರೆ. ಅದು ಕಳಿಸ್ತಿಲ್ಲ, ಏನ್ ಸಮಸ್ಯೆ ಇಲ್ಲ. ಅಂದ್ರೆ ಫೈಲ್ ತಮ್ಮ ಕಡೆಯಿಂದ ಬಂದಿದೆ ಅಂತ ಗೊತ್ತಾದ್ರೆ ಸಾಕು, ಸಾಕು, ಫೈನಲ್ ಆಗೋದಿಲ್ಲ. ಓಕೆ ಇನ್ನು ಮುಂದುವರೆದು ಏನ್ ಮಾಡ್ಬಿಟ್ರು, ಯಾವ್ದೋ ಕೇಸುಗಳು 10 ವರ್ಷ 20 ವರ್ಷದಿಂದ ಕ್ಲೋಸ್ ಆಗಿರ್ತವೆ. ಓಕೆ ಆ ಬಂಗಾಳ ಬೆಳೆ ತರಿಸೋದು, ಆ ತಹಸೀಲ್ದಾರ್ ಕರ್ಸ್ಕೊಳ್ಳೋದು, ಗುಪ್ತ ಸಭೆ ಅಂತ ಮಾಡೋದು, ಗುಪ್ತ ಸಭೆಯಲ್ಲಿ ಮಾಡಿ ಬಂಗಾಳ ಬೆಳೆ ಏನಿದೆ ತೆಗೀರಿ ಅಂತ ಹೇಳಿ ಅವ್ರು ಪ್ರೆಷರ್ ಮಾಡಿ ಇವರೇ ಆಂಟಿ ರಿಪೋರ್ಟ್ ತರಿಸ್ಕೊಳ್ಳೋದು ಇವರೇ. ಓಕೆ ತರಿಸ್ಕೊಂಡು ಅವ್ರಿಗೆಲ್ಲ ಕೂಡ ಇವರು ಆರ್ಸಿ ಪತ್ರಗಳು ಬರೀತಾರೆ. ಅಂದ್ರೆ ತಮ್ಮ ವೈಯಕ್ತಿಕ ಆಸ್ತಿಗಳ ವಿಷಯದಲ್ಲಿ ಅಲ್ಲ ಅದು? ಇಲ್ಲ, ನನ್ನ ವೈದ್ಯ ಆಸ್ತಿ ವಿಚಾರ ಮಾಡೋದು ನನ್ನ ಕ್ಲಿಯರ್ ಆಗಿದ್ದೀನಿ, ನಂದೇನಲ್ಲ. ಓಕೆ 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 ಉದಾಹರಣೆಗೆ ನನ್ನ ಪರವಾಗಿರ್ತಕ್ಕಂಥವರು, ನಮ್ಮ ಕಾರ್ಯಕರ್ತರು, ನಮ್ಮ ಲೀಡರ್ಸ್ ಏನೆಲ್ಲ ಡಿಪಾರ್ಟ್ಮೆಂಟ್ ಅಪ್ರೋಚ್ ಮಾಡ್ತಾರೆ, ಬಂಗಾರಪೇಟೆಗೆ ಬಂಗಾರಪೇಟೆ ಅಂದ ತಕ್ಷಣ ಇವ್ರು ಹೇಳ್ತಕ್ಕಂಥದ್ದು ಇವ್ರು MLA ಫೇವರ ಆಂಟಿನ ಅಂತ. ಯಾರಾದ್ರೂ MLA ಕಡೆಯವರು ಅಂದ್ರೆ ಅವ್ರಿಗೆ ಏನಾದ್ರೂ ಮಾಡಿ ಆ ಫೈಲ್ ನ ವಾಪಸ್ ರಿಜೆಕ್ಟ್ ಮಾಡೋ ತನಕ ಹೋಗೋದಿಲ್ಲ. ಮಾಡ್ಲಿ, ನನಗೆ ಅದಕ್ಕೂ ಬೇಸರ ಆಗೋದಿಲ್ಲ. ಆಮೇಲೆ ಏನ್ ಮಾಡ್ತಾರೆ, ಇನ್ನೊಂದು, ಇವರು ಬಂಗಾರಪೇಟೆಯಲ್ಲಿ ಯಾರೆಲ್ಲ ಪ್ರಾಪರ್ಟಿಗಳು ನಮ್ಮ ಫೇವರ್ ಇರ್ತಾರೆ ಅವ್ರ ಪ್ರಾಪರ್ಟಿ ಯಾರು ದೂರು ಕೊಟ್ಟಿರೋದಿಲ್ಲ. ಅಂದ್ರೆ ನಮ್ ಬಗ್ಗಿಂತವ್ರು ಇವ್ರಿಗೆ ಯಾರು ದೂರೇ ಕೊಟ್ಟಿಲ್ಲ. ದೂರು ಕೊಡದೇ ಇರೋ ವಿಚಾರಗಳನ್ನೇ ಇವರೇ ವಾಲಂಟ್ರಿ ಆಗಿ ಸುಮೋಟೋ ಆರ್ಸಿ ಪತ್ರ ಬರೀತಾರೆ. ಇಂಥವ್ರ ಜಮೀನ್ ಎನ್ಕ್ವೈರಿ ಮಾಡಿ ಅಂತ ಇವರೇ ಬರೀತಾರೆ. ಆರ್ಸಿ ಆಫೀಸ್ ಇಂದ ಹೋಗಿ ಒಂದ್ 5 ಜನ ಟೀಮ್ ಹೋಗೋದು ಪ್ರತಿ ವಾರ ಕೂಡ ಒಬ್ಬೊಬ್ಬರ ಬಗ್ಗೆ ತಾಲೂಕಲ್ಲಿ ಕೇಳೋದು. ಹೌದು, ಅಲ್ಲ ತಾಲೂಕಿಗೆ ಏನಾಗ್ತದೆ, ಎಲ್ಲಾ ರೈತರ ಮೇಲೆ ಆ ತಾಲೂಕ್ ಮೇಲೆ ಒಂಥರ ಅನುಮಾನ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಏನೋ ಆಗುತ್ತೆ ತಾಲೂಕಲ್ಲಿ, RC ಆಫೀಸ್ ವಾರ ಕಮ್ಮಿ ಬರ್ತಾ ಇದಾರೆ, ಇಲ್ಲಿ ಎನ್ಕ್ವೈರಿ ಮಾಡ್ತಾ ಇದಾರೆ ಅಂತ ಹೇಳಿ ಪ್ಯಾನಿಕ್ ಆಗುತ್ತೆ ಅಧಿಕಾರಿಗಳಿಗೆ ಮತ್ತು ರೈತರಿಗೆ. ಹೌದು ಹೌದು, ಅದನ್ನ ಇವರು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅಲ್ಲ ಸರ್, ಈಗ 55 ಅಲ್ಲ ನಾರಾಯಣ ಸ್ವಾಮಿ ಅವರು 55 MLAಗಳ ಸೈನ್ ಹಾಕಿ ಮುಖ್ಯಮಂತ್ರಿಗಳಿಗೆ ಕಂಪ್ಲೇಂಟ್ ಕೊಡುವಂತದ್ದು ಏನ್ ಮಾಡಿದ್ರಿ ಇವರು? ಇದೇ ತರದ ಸಮಸ್ಯೆಗಳ? ಇದೇ ತರ ಸಮಸ್ಯೆಗಳು. ಓಕೆ, ಎಲ್ಲಾರು ಕಿರಿಕು, ಎಲ್ಲದಕ್ಕೂ ಉಲ್ಟಾ ಹೇಳೋದು, ಎಲ್ಲದಕ್ಕೂ ಅಡ್ಡ ಮಾಡೋದು. MLA ಎಲ್ಲಿಗೆ ಹೋಗ್ತಾರೆ, ಅವ್ರು ಸ್ವಂತಕ್ಕೆ ಹೋಗೋದಿಲ್ಲ. MLA ಹೋಗೋದು ಕಾನ್ಸ್ಟಿಟ್ಯೂನ್ಸಿ ಅವರ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಹೋಗ್ತಾರೆ. MLA ಇಸ್ ಎ ಪೊಸಿಷನ್ ಆಫ್ ದ ಕಾನ್ಸ್ಟಿಟ್ಯೂನ್ಸಿ. ಓಕೆ, ಇನ್ನ ನಾವು ಅವರು ಬೆಂಗಳೂರು ಮಟ್ಟಕ್ಕೆ ಬರಬೇಕು ಅಂದ್ರೆ MLA ಮುಖಾಂತರ ಹೋಗ್ಬೇಕು. ಹೌದು, ಹೋದ ತಕ್ಷಣ ಇವ್ರು ನೂರಿನ ಅನುಮಾನಗಳು MLA ಬೈ ಅಂತೇಳಿ ಈ ಉದ್ದೇಶಕ್ಕೇನೆ ಇವರು ಈ ಇಲಾಖೆ ಅಗತ್ಯ ಇಲ್ಲ, ಬೇರೆ ಇಲಾಖೆ ಕೊಡಿ ಅಂತ MLAಗಳು 55 ಸಿಗೆ ಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ಸರ್ ನಾನು ಇದು ನಮ್ಮ ಏನು ಡೈರಿ ಕೋಮು ಡೈರಿ ಇದೆಯಲ್ಲ, ಅದರಲ್ಲಿ 50 ಎಕರೆ ಜಮೀನನ್ನ ಅಕ್ರಮವಾಗಿ ಅವ್ರು ಆಕ್ರಮಣ ಮಾಡ್ಕೊಂಡಿದ್ದಾರೆ ಅಂತೇಳಿ
ಸ್ವತಃ ನಾನೇ 3 ಪತ್ರ ಬರೆದಿದ್ದೀನಿ. ಓಕೆ ಓಕೆ, ಅದೆಲ್ಲ ಆಕ್ಷನ್ ಇಲ್ಲ. ಅದನ್ನು ಒಂದು ಚೂರು ಎನ್ಕ್ವೈರಿ ಮಾಡಿಲ್ಲ, ಮೇಲೆ ಹಾಕೊಂಡಿಲ್ಲ ಇವರು ವಿತ್ ಡಾಕ್ಯುಮೆಂಟ್ಸ್. ಓಕೆ, ನಮ್ಮ ಕೋಲಾರ ತಾಲೂಕಿನ ನನ್ನ ಕಾನ್ಸ್ಟಿಟ್ಯೂನ್ಸಿ ಸಂಬಂಧಪಟ್ಟಂತ ಒಳಲಿ ಗ್ರಾಮ ಸರ್ವೆ ನಂಬರ್ 103ರಲ್ಲಿ 50 ಎಕರೆಯನ್ನ ಪೋಡಿ ಆಗದೆ, ದುರಸ್ತಾಗದೆ, ಡಿಸಿ ಪವರ್ಸ್ ಇಲ್ಲದೆ ಓಕೆ, ಇವರೇ ಹೋಗಿ ಸೋಲಾರ್ ಫೆನ್ಸ್ ಕಾಂಪೌಂಡ್ ಹಾಕಿ ರೈತರನ್ನ ಒಕ್ಕಲೆಬ್ಬಿಸಿ ಇವರ ಸೋಲಾರ್ ಫೆನ್ಸ್ ಹಾಕೊಂಡು ಡೈರಿ ಓರು ಆ ರೈತರು ಇವತ್ತು ಕೂಡ ಕೇಸ್ ಹಾಕೊಂಡು ನಡೆಸ್ತಾ ಇದ್ದಾರೆ, ನಮ್ಗೆ ಒಕ್ಕಲಿಸ್ಬಿಟ್ರು ಅಂತ. ಇಂಥದನ್ನ ನಾನು ಗುರುತರವಾಗಿರ್ತಕ್ಕಂತ ದಾಖಲೆಗಳ ಸಮೇತ ಕೊಟ್ಟರು ಕೂಡ ಅದ್ರ ಬಗ್ಗೆ ಒಂದು ಚೂರು ಎನ್ಕ್ವೈರಿ ಮಾಡಲಿಲ್ಲ. ಯಾಕಂದ್ರೆ ಅಲ್ಲ, ನಿನ್ನೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಇದನ್ನೆಲ್ಲ ಹೇಳಿದ್ರಂತೆ ನೀವೇನೋ ಮುಂದಿನ ಸಾಲಿನಲ್ಲಿ ಇದ್ರಂತೆ, ಹಿಂದಿನ ಸಾಲಿನಲ್ಲಿದ್ದ ರಾಜೇಗೌಡ್ರಿಗೆ ಒಳ್ಳೆ ಆಫೀಸರ್ ಅವರು ಅಂದ ಕೂಡಲೇ ನೀವೇನೋ ಕೆಟ್ಟ ಶಬ್ದ ಬಳಸಿ ಬೈದಿರಂತೆ ರಾಜೇಗೌಡರಿಗೆ ಅಂತ ನಮಗೆ ಮಾಹಿತಿ. ಒಳ್ಳೆ ಆಫೀಸರ್ ಅಂದಿಲ್ಲ, ನಿಂತ್ಕೊಂಡು ಕಿಷ್ಟೇ ಬೈರೇಗೌಡರ ಸಮರ್ಥನೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ, ಕಿಷ್ಟೇ ಬೈರೇಗೌಡರು ನಮಗೆ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ ಅಂತ ಸಮರ್ಥನೆ ಮಾಡಕ್ ಹೇಳಿದ್ರು. ನಾನು ಹೇಳಿದೆ, ನಾನು ಕೃಷ್ಣ ಬೈರೇಗೌಡರು ಮಾತಾಡ್ಲೇ ಇಲ್ಲಪ್ಪ. ಕೃಷ್ಣ ಬೈರೇಗೌಡ ಒಳ್ಳೇದ್ ಮಾಡಿದ್ರು ಅಂತ ಹೇಳಿಲ್ಲ, ನಾನು ಕೆಟ್ಟದ್ ಮಾಡಿದ್ರು ಅಂತ ಹೇಳಿಲ್ಲ. ಕೃಷ್ಣ ಬೈರೇಗೌಡ ಪ್ರಸ್ತಾಪನೆ ಮಾಡದೇ ಇರ್ಬೇಕಾದ್ರೆ ನೀನೇ ಅದನ್ನ ವಾಲಂಟಿಯರ್ ಮಾಡ್ಕೊಳ್ತೀಯಾ? ದಲಿತ ಶಾಸಕ ಅಂತ ಹೇಳ್ಕೋಬಾರ್ದ? ನಿನ್ಗೆ ಏನ್ ಸಂಬಂಧ? ನನ್ನ ಜಿಲ್ಲೆಗೂ ನನ್ನ ಪ್ರಶ್ನೆಗಳಿಗೂ ಶೃಂಗೇರಿಗೂ ಏನ್ ಸಂಬಂಧ? ಯಾವ ಕಾರಣಕ್ಕೆ ನನ್ನ ಇದ್ ಮಾಡ್ತಾ ಇದೀಯಾ ಅಂತೇಳಿ ಅವ್ರ ಕೂತ್ಕೊಂಡಲ್ಲಿ ಕೇಳಲಿಕ್ಕೆ ಹೋದೆ ಅಷ್ಟೇ. ಅವ್ರ ಹತ್ರ ಹೋಗಿ ಟೇಬಲ್ ನಾನು ಕೂತ್ಕೊಂಡು ಸುತ್ತ MLA ಕೂತಿದ್ರು, ಕೇಳಿದೆ ಯಾಕಪ್ಪ ನಿನ್ಗೇನ್ ಸಂಬಂಧ ಇದು, ನೀನ್ ಯಾಕೆ ಬರ್ತೀಯ ಇದಕ್ಕೆ? ಮತ್ತೆ ಎದ್ದೋದ್ರಂತೆ ನಿಮ್ ಚೇರಿಂದ ಅವ್ರ ಕಡೆ? ಎಸ್, ನಾನು ಚೇರಿಂದ ಅವ್ರ ಎದ್ದೋಗಿ ಅಲ್ಲಿ ಕೂತ್ಕೊಂಡೆ ಅವ್ರ ಚೇರಲ್ಲಿ ನಾನು. ಒಂದೇ ನಿಮಿಷ ರೀ, ನಮ್ ಪ್ರಶಾಂತ್ ನಾಥ್ ಇದಾರೆ ನೋಡಿ, ಏನೋ ಕೇಳ್ಬೇಕಂತೆ. ಅಲ್ರಿ ನಾರಾಯಣ ಸ್ವಾಮಿ ಅವರು ಅವ್ರು ಹೇಳ್ತಾರೆ, ರಾಜೇಂದ್ರ ಕಠಾರಿಯಾ ಕಡೆ ಇರ್ತಕ್ಕಂಥವ್ರು ಹೇಳ್ತಾರೆ, ಇಲ್ಲ ನಾರಾಯಣ ಸ್ವಾಮಿಯವರು ಕಡೆಯವ್ರದ್ದು ಒಂದು ಭೂಮಿ ಯಾವುದೋ ಒಂದು ಒತ್ತುವರಿ ತೆರವುಗೊಳಿಸ್ಲಿಕ್ಕೆ ರಾಜೇಂದ್ರ ಕಠಾರಿಯಾ ನೋಟಿಸ್ ಕೊಟ್ಟರು, ಅಲ್ಲಿಂದ ಈ ಕಿಡಿ ಹತ್ಕೊಂತು ಅಂತ ಅವ್ರು ಹೇಳ್ತಾರೆ. ಒಂದ್ ಕೆಲಸ ಮಾಡಿ, ನಂದು ಯಾವ್ದಾದ್ರು ಜಮೀನು ನೋಟಿಸ್ ನಿಮ್ದಲ್ರಿ ನಾರಾಯಣ ಸ್ವಾಮಿ ಅವರೇ, ಈಗ ನಿಮ್ಮ ಹೆಸರಿನ ಮೇಲೆ ಅಂತ ಎಲ್ಲಿದೆ ಅದು? ನಿಮ್ ಯಾರೋ ಬೆಂಬಲಿಗರು ಯಾರ್ದು ಕೂಡ ಕಾನೂನು ನೋಡಿ, ಯಾರು ಕೂಡ ಒತ್ತುವರಿ ತೆರವುಗೊಳಿಸಿ ಅಂತ ನಮಗ್ ನೋಟಿಸು ಯಾರು ಕೊಟ್ಟಿಲ್ಲ. ನನ್ನ ತಾಲೂಕಲ್ಲಿ ನಾನು ಯಾರ ಪರವಾಗಿ ಕೂಡ ಒತ್ತುವರಿ ಬಿಡೋದಿಲ್ಲ ಅಂತ ಬಂದೂ ಇಲ್ಲ. ಇದೆಲ್ಲ ಕಟ್ಟುಕತೆಗಳು, ಅದನ್ನೇ ಯಾವ್ದು ಕೂಡ ಮಾಹಿತಿ ಕೊರತೆಯಿಂದ ಇಷ್ಟ ಬಂದು ಮಾತಾಡ್ತಾರೆ. ಏನ್ ಮಾಡೋಣ ಅದಕ್ಕೆ? ಅವ್ರ ಕಡೆ ಕುರಿದು ಕೂಡ ಕೇಳಿ. ಅಲ್ರಿ, ಈಗ ನಿಮ್ ಪಕ್ಷದವ್ರೆ ನಿಮ್ಮ ಜಿಲ್ಲೆಯ ಮೂಲದಿಂದಲೇ ಬಂದಿರತಕ್ಕಂತ ಕಂದಾಯ ಸಚಿವರು ಇದಾರೆ, ಅವರೇ ಕನ್ವಿನ್ಸ್ ಆಗಿಲ್ಲ ನಿಮ್ಮ ಆರ್ಗ್ಯುಮೆಂಟ್ ಇಂದ? ಅವರು ಅವ್ರು ಕನ್ವಿನ್ಸ್ ಆಗೋದು ನಿಲ್ವಲ್ಲ. ಅಲ್ಲ, ಕೃಷ್ಣ ಬೈರೇಗೌಡ್ರೆ ಹೇಳ್ತಿಲ್ಲ, ನಾರಾಯಣ ಸ್ವಾಮಿ ಅವರು ಸರಿಯಾಗಿ ಹೇಳ್ತಿದ್ದೀರಿ. ಕೃಷ್ಣ ಬೈರೇಗೌಡರು ರಾಜೇಂದ್ರ ಕಠಾರಿಯಾ ಜೊತೆ ನಿಂತಿದ್ದಾರೆ ನೋಡಿ ಸರ್. ಕೃಷ್ಣ ಬೈರೇಗೌಡರು ಅವ್ರ ಪರ ಇಂತದಕ್ಕೇನೆ ಅವ್ರ ವರ್ಗಾವಣೆ ಆಗಿಲ್ಲ. 55 ಶಾಸಕರು ಕೂಡ ಗೌರವ ಇಲ್ಲದೆ ಇಷ್ಟು ಬೇಕು ಅಂದ್ಕೊಂಡಿದ್ದಾರೆ. ನಮ್ಮ ಅಭ್ಯಂತರ ಇಲ್ಲ, ಅಧಿಕಾರ ಅವ್ರ ಕೈಯಲ್ಲಿದೆ. ಅವ್ರ ಕಂದಾಯ ಮಂತ್ರಿಗಳು ನಮ್ಮನ್ನೆಲ್ಲ ಹೇಳಿ ಕನ್ವಿನ್ಸ್ ಆಗ್ಬೇಕು ಅಂತ ಏನಿಲ್ಲ. ನಾವು ಅದನ್ನ ನಾವು ಬಯಸೋದು ಕೂಡ ಇಲ್ಲ. ನೋಡಿ ಸರ್, ನಾವು ಆ ಭಾಗದಿರ್ತಕ್ಕಂಥವರು, ದಲಿತ ಸಮುದಾಯಕ್ಕೆ ಬಂದಿರ್ತಕ್ಕವರು, ಹೋರಾಟಗಳ ಮುಖಾಂತರನೇ ಬಂದಿರ್ತಕ್ಕಂಥವರು, ಅಲ್ಲಿನ ಎಲ್ಲ ಕೂಡ ನಮ್ಮ ದಮನ ಮಾಡ್ತಾ ಬರ್ತಾ ಇರ್ತಕ್ಕಂಥ ಇತಿಹಾಸಗಳಿದೆ. ನಾವು ಹಂಗಾಗಿ ನಾವು ಯಾರ ಹತ್ರ ಕೂಡ ಅದನ್ನ ಈ ಕನಸಲು ಕೂಡ ನಾವು ಸಹಾಯ ಮಾಡ್ತಾರೆ ಅಂದ್ಕೊಳ್ಳೋದಿಲ್ಲ. ನಾನು ಇಷ್ಟೇ ಹೇಳ್ತೀನಿ, ಯಾರು ನಿಮ್ಗೆ ಅವ್ರ ಪರವಾಗಿ ಮಾಡಿದ್ರು, ಯಾವ ನೋಟಿಸ್ ಕೊಟ್ಟಿದ್ದಾರೆ, ಯಾವ ತೆರವುಗೊಳಿಸಿದ್ದಾರೆ, ಒಂದು ಉದಾಹರಣೆ ಕೂಡ ಕೇಳಿ. ಹೌದ್ರಿ ನಾರಾಯಣ ಸ್ವಾಮಿ ಅವರಾದ್ರೆ, ಈಗ ನಿಮ್ ಸರ್ಕಾರ ಇದೆ, ಈಗ ಒಂದು ಪಾರ್ಟಿಯಲ್ಲಿ ಇದ್ದೀರಪ್ಪ ನೀವು, ಒಂದು ಸರ್ಕಾರ ಇದೆ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕಂದಾಯ ಸಚಿವರು, ಯಾರಿಗೂ ಕೂಡ ರಾಜೇಂದ್ರ ಕಠಾರಿಯಾದಿಂದ ಸಮಸ್ಯೆ ಇಲ್ಲ. ನಾರಾಯಣ ಸ್ವಾಮಿ ಅವ್ರಿಗೆ ಮಾತ್ರ ಸಮಸ್ಯೆ ಇದೆ ಅನ್ನೋದಾದ್ರೆ ಅರ್ಥ ಏನದರದ್ದು? ಅಥವಾ ನಿಮ್ಮ ವಾದವನ್ನ ಮುಖ್ಯಮಂತ್ರಿಗಳೇ ಒಪ್ತಾ ಇಲ್ಲ? ಈಗ ಮುಖ್ಯಮಂತ್ರಿ ಒಪ್ತಾ ಇಲ್ಲ ಅಂದ್ರೆ ಅವ್ರು ಬಿಟ್ಟಿದ್ದು ಅದನ್ನ. ನಾನು ನನ್ನ ಸಮಸ್ಯೆ ಮಾತಾಡಿಲ್ಲ ಯಾವತ್ತೂನು, ನಾನು ರಾಜ್ಯ ಸಮಸ್ಯೆ ಮಾತಾಡಿದ್ದೀನಿ. ನೀವು ಅದೇ ಮೀಡಿಯಾ ಅವರು ಅದನ್ನೇ ಹೇಳೋದಿಲ್ಲ. ನೀವು ಇಲ್ಲಿ ನನ್ನ ಸಮಸ್ಯೆ ಏನಿದೆ ಅದರಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀವಿ ನೋಡಿ ಸರ್. ಕೇಳಿ, ಈಗ ನನ್ನ ಸಮಸ್ಯೆ ಖಂಡಿತ ನನ್ನ ಪರ್ಸನಲ್ ಆಗಿ ನನಗೆ ಏನಿಲ್ಲ ಸರ್.
ನಾನು ಅವ್ರ ಆಫೀಸ್ಗೆ ಹೋಗೋದಿಲ್ಲ ಸರ್ ವರ್ಷಗಟ್ಲೆ. ಅವರಲ್ಲಿ ನನಗೇನು ಆಗ್ಬೇಕಂತ ನನಗೇನಿಲ್ಲ ಸರ್. ಇಷ್ಟೇ ನಾನು ಸಮಸ್ಯೆಗಳೇನು ಅಂದ್ರೆ ಇವರು ಹಾಪುಗಳನ್ನ ಮಾಡಿ ರಿಜಿಸ್ಟ್ರೇಷನ್ ತೊಂದರೆ ಮಾಡಿ ಜನಸಾಮಾನ್ಯರು ನರಳ್ತಾ ಇದ್ದಾರೆ, ರಿಜಿಸ್ಟರ್ಡ್ ಆಗತಕ್ಕ ತೊಂದರೆಗಳಾಗ್ತಾ ಇದೆ. ಇದನ್ನ ಸರಿಪಡಿಸಿ ನಿಮ್ಗೆ ಆದಾಯ ಬರುತ್ತೆ, ಸರ್ಕಾರಕ್ಕೆ ನೋಂದಣಿ ಆದ್ರೆ ಸ್ಟಾಂಪ್ ಡ್ಯೂಟಿ ಬರುತ್ತೆ, ಇಂತಿಂತ ಕಾರಣಗಳ ನೋಂದಣಿ ಆಗ್ತಾ ಇಲ್ಲ ಅಂತೇಳಿ ನಾನು ಎಲ್ಲವನ್ನು ಕೂಡ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಷ್ಟೇ. ಅಲ್ಲಿ ಹಾಗಾದ್ರೆ ನಿಮ್ಮ ನೇತೃತ್ವಕ್ಕೆ ಶಾಸಕರಿಗಿಂತ ಅಧಿಕಾರಿಗಳ ಮೇಲೆ ವಿಶ್ವಾಸ ಜಾಸ್ತಿ ಇದೆ ಅಂದಂಗಾಯ್ತಲ್ಲ? ಅದು ಅವ್ರಿಗೆ ಬಿಟ್ಟಿದೆ ಸರ್, ನಮ್ಗೆ ಗೊತ್ತಾಗಲ್ಲ. ಆದ್ರೆ ನಿಮ್ಮವರೆಗೂ ಕಿಡಿ ಹೊತ್ಕೊಂಡಿದ್ದಲ್ಲಿ ನಾರಾಯಣ ಸ್ವಾಮಿ ಅವರೇ, ಈ ಇಡೀ ಇಷ್ಟು ವಿಷಯ ಮುಂದೆ ಹೋಗಿದೆ ಅಂತಂದ್ರೆ ಈಗ ನೀವು ಹೇಳ್ತೀರಿ ಅವರು ನಿಮ್ಮ ತಾಲೂಕಿಗೆ ಬಂದು ಏನೇನೋ ಎನ್ಕ್ವೈರಿ ಮಾಡಿಸ್ತಿದ್ರು ಅಂತ, ಅವ್ರು ಹೇಳ್ತಾರೆ ಇಲ್ಲ ನಿಮ್ದು ಯಾವುದೋ ಒಂದು ನಿಮ್ಮ ಬೆಂಬಲಿಗರದು ಯಾರ್ದೋ ಅವ್ರದ್ದು ಒತ್ತುವರಿ ತೆರವುಗೊಳಿಸ್ಲಿಕ್ಕೆ ಹೋಗಿದ್ವಿ. ಕೇಳಿ ಸರ್, ಯಾರು ಎಲ್ಲ ಹೊತ್ಕೊಂಡು ನಮಗೂ ಗೊತ್ತಾಗಬೇಕಲ್ಲ ಜನರಿಗೆ, ಇಷ್ಟೆಲ್ಲ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಜಗಳ ಆಗಿದೆ ಅಂತಂದ್ರೆ. ಅವ್ರನ್ನ ಬರ ಕೇಳಿ, ಬಹಿರಂಗ ಚರ್ಚೆಗೆ ಬರ ಕೇಳಿ, ದಾಖಲೆ ತಗೊಂಡ್ಬರ ಕೇಳಿ, ನಾನು ಚರ್ಚೆಗೆ ಬರ್ತೀನಿ, ನಿಮ್ಮ ಸ್ಟುಡಿಯೋಗೆ ಬರ ಕೇಳಿ, ಅವರನ್ನ ದಾಖಲೆ ತರ ಕೇಳಿ, ಅವತ್ ಮಾತಾಡೋಣ. ಸುಮ್ಮನೆ ಅಂತೆಕಂತೆ ಬೇಡ ಸರ್, ಊಹಾಪೋಪ ನಾವು ಗಾಳಿಯಲ್ಲಿ ಗುಂಡುಡಿಯೋದು ಬೇಡ. ಯಾರು ಹೇಳ್ತಾರೆ ಹಿರಿಯರು, ಆ ಹಿರಿಯರನ್ನ ದಯಮಾಡಿ ಆ ದಾಖಲೆ ಇದ್ರೆ ತರ ಕೇಳಿ, ನಾವು ಏನ್ ನನ್ನ ಸ್ನೇಹಿತರದು ಇನ್ನೊಬ್ರದು ತಾಲೂಕಿ ಜನತೆದು ದಾಖಲೆ ನಾವು ಪ್ರೂವ್ ಮಾಡ್ತೀವಿ. ಆಮೇಲೆ ನ್ಯಾಯಾಲಯದಲ್ಲಿ ಪ್ರೂವ್ ಆಗಿದೆ. ಅವ್ರು ಏನು ಇವ್ರಿಗೆ ಕೇಳಿದ್ರು, ಅವ್ರದ್ದು ಇಡೀ ನ್ಯಾಯಾಲಯಗಳಲ್ಲಿ 4 ನ್ಯಾಯಾಲಯದಲ್ಲಿ ಅವ್ರ ಪರವಾಗಿ ಆಗಿದೆ, ಅವ್ರ ಸತ್ತು ಅಂತ ಆಗಿದೆ. ಇನ್ನು ಕೋರ್ಟಲ್ಲಿ ಆದ್ಮೇಲೆ ಕೂಡ ಇನ್ನೇನು ನೀವು ತೆರವುಗೊಳಿಸೋದು? ನೋಡಿ ಸರ್, ಕೆಲವರೆಲ್ಲ ಕೂಡ ನಾರಾಯಣ ಸ್ವಾಮಿ ನಿಮಗೂ ರಾಜೇಗೌಡರಿಗೂ ಅಷ್ಟಿದ್ದು. ನನಗೆ ಯಾರೋ ಒಬ್ರು ಶಾಸಕರು ಹೇಳಿದ್ರು ಇನ್ನೇನು ಜಗಳ ಕೈ ಮಿಸ್ಲಾಯಿಸುವಿಕೆ ಒಂದೇ ಬಾಕಿ ಇತ್ತಂತ, ನಿಜಾನ ಅದು? ನೋಡಿ ಸರ್, ಕೈ ಮಿಲಾಯಿಸ್ಲಿಕ್ಕೆ ನಂದೇನಿಲ್ಲ, ನಂದಿಷ್ಟೇ ಕೇಳಿದ್ದು. ಅಲ್ಲ ಏನೋ ಅದು ನೀವು ಮೇಲೆ ಯಾರು ಹೋಗ್ಬಿಟ್ರಂತ ಅವ್ರದ್ದು ಹಿಂಗೇನ ಆಯ್ತು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅಂತ ಯಾರೋ ಶಾಸಕರು ಹೇಳ್ತಾ ಇದ್ರು ನಂಗೆ. ಇಲ್ಲ ಮೇಲ್ ಹೋಗಿಲ್ಲ, ನಾನು ಅವ್ರ ಹಿಂದೆ ಟೇಬಲ್ ಅಲ್ಲಿ ಇದ್ರು, ಹೋಗಿ ಅವ್ರ ಟೇಬಲ್ ಅಲ್ಲಿ ಕೂತ್ಕೊಂಡು ಇನ್ನೂ 4 ಶಾಸಕರು ಇದ್ರು. ನಾನು ಇಷ್ಟು ಕೇಳ್ತಾ ಇದ್ದೆ, ಯಾಕಪ್ಪ ನಾನು ಕಿಸಬರ ಮಾತಾಡ್ತಿಲ್ಲಲ್ಲ, ನೀನೇ ಯಾಕೆ ಮೇಲೆ ಕೊಂಡು ಬರ್ತೀಯ, ನಿನಗೂ ಕೋಲಾರ ಏನ್ ಸಂಬಂಧ, ನಿನಗೂ ನನ್ನ ಇಷ್ಟಿಗೂ ಏನಪ್ಪ ಸಂಬಂಧ ಅಂತ ಕೇಳ್ತಾ ಇದ್ದೆ ಅಷ್ಟೇ. ಕೇಳಕ್ ಹೋಗಿದ್ರಂತ್ರಿ ಅವರು. ಬಟ್ ಅವ್ರು ಹೊಗಳ್ತಾ ಇದ್ರಂತೆ ರಾಜೇಗೌಡರು, ಇಲ್ಲ ರಾಜೇಂದ್ರ ಕಟಾರಿಯಾ ಬಹಳ ಒಳ್ಳೆ ಅಧಿಕಾರಿ ಅಂತ. ಇರ್ಬೋದು, ಅವ್ರು ಒಳ್ಳೇದ್ ಮಾಡಿರ್ಬೋದು, ಸಂತೋಷ ಸರ್. ಈಗ ಎಲ್ಲಾರು ಕೆಟ್ಟವರು ನೋಡೋಗತ್ತೆ ಇಲ್ಲ ಸರ್, ಅವ್ರಿಗೆ ಬಹಳ ಒಳ್ಳೇದ್ ಮಾಡಿರ್ಬೋದು ಕಟಾರಿ ಅವರು, ಹೋಗಲಿ ಸಂತೋಷ, ನನ್ನ ಅಭ್ಯರ್ಥಿ ಇಲ್ವಲ್ಲ. ಅದೇ ರಾಜೇಗೌಡ ಅವರು ವರ್ಗಾವಣೆ ಮಾಡಿ ಸಹಿ ಹಾಕಿ ಕೊಟ್ಟಿದ್ದಾನೆ. ಇದೇ ರಾಜೇಗೌಡ್ರೆ ಕಟಾರಿ ವರ್ಗಾವಣೆ ಮಾಡಿಸಿ ಸಹಿ ಹಾಕಿದ್ದಾರೆ. ಓಕೆ. ಮತ್ತೆ 55 ಶಾಸಕರಲ್ಲಿ ಇವ್ರದ್ದು ಸಹಿ ಇದೆ? ಹೌದು, ಇದೆ. ಓಕೆ, ಈಗ ಆಯ್ತು ಬಿಡಿ, ನಾ ಹೇಳಿದ್ದೀನಿ, ಏನಾದ್ರು ಮಾಡ್ಕೊಳ್ರಪ್ಪ ಅಂತ ಸುಮ್ಮನಾಗ್ತಿರೋ, ಅಥವಾ ಇಲ್ಲಿ ತನಕ ಹೋಗಿದೆ, ಇದು ಎಲ್ಲಿ ಬಂದ್ರೆ ಒಂದು ಹಂತಕ್ಕೆ ತಲುಪಿಸ್ತೀವಿ ಇದನ್ನ, ರಾಜೇಂದ್ರ ಕಟಾರಿಯಾ ನಾವು ಟ್ರಾನ್ಸ್ಫರ್ ಮಾಡಿಸೋರೆ ಅಂತಿರೋ ಏನೀಗ? ನಾವು ಕೂಡ ನೋಡಿ, ನೀವು ಪತ್ರಿಕಾ ಮಾಧ್ಯಮದಲ್ಲಿದ್ದೀರಿ, ನಿಮ್ಮ ಚಾನಲ್ಸ್ ಇಡೀ ರಾಜ್ಯದಲ್ಲಿದ್ದಾವೆ. ನೀವು ಇಷ್ಟೇ ಗ್ರೌಂಡ್ ರಿಯಾಲಿಟಿ ಬೇಕು ಅಂದ್ರೆ ನಾನೇನ್ ಹೇಳಿದ್ದೀನಿ, ಸಬೀಶ್ ತೊಂದರೆ ಆಗ್ತಕ್ಕಂಥದ್ದು ಈ ಆಪ್ಗಳಿಂದ. ನಿಮ್ಮ ರಿಪೋರ್ಟರ್ ಕಳಿಸಿ, ಅಲ್ಲಿ ಸಬ್ ರಿಜಿಸ್ಟ್ರಾರ್ಗಳನ್ನ, ತಹಸೀಲ್ದಾರ್ಗಳನ್ನ, ರೆವಿನ್ಯೂ ಇನ್ಸ್ಪೆಕ್ಟರ್ಗಳನ್ನ, ಸಾಮಾನ್ಯ ಜನ ಮಾತಾಡಿ ರಿಪೋರ್ಟ್ ತಗೊಳ್ಳಿ ಸರ್ ನೀವು. ನಾರಾಯಣ ಸ್ವಾಮಿ ಅವರೇ, ಈಗ ಕಂದಾಯ ಪ್ರಧಾನ ಕಾರ್ಯದರ್ಶಿ ಆ ರೀತಿಯ ಚಟುವಟಿಕೆಗಳಲ್ಲಿ ನಿರತರಾಗಿದ್ರೆ ಅದಕ್ಕೆ ಪೊಲಿಟಿಕಲ್ ಬ್ಯಾಕಿಂಗ್ ಇಲ್ಲದೆ ಅವ್ರ ಅಧಿಕಾರಿ ಹಂಗೆ ಮಾಡ್ಬಿಡ್ತಾರ? ಅದರ ಅರ್ಥ ಏನು ನಿಮ್ದು? ಹಂಗಿದ್ರೆ ಆರೋಪದ ಅರ್ಥ ಏನು? ನಿಮ್ದೇ ಸರ್ಕಾರ ಇದನ್ನೆಲ್ಲ ಮಾಡಿಸ್ತಾ ಇದೆ ಅಂತನಾ? ಸರ್ಕಾರ ಮಾಡಿಸ್ತದೆ ನಾನು ಹೇಳಿದೆ ಸರ್. ಮತ್ತೆ ಏನು ಅರ್ಥ ಅದರದು? ಸರ್, ಸರ್ಕಾರ ಮಾಡುತ್ತದೆ ಅಂತ ನಾನು ಹೇಳೋದಿಲ್ಲ. ನಾನು ಇಲಾಖೆಯ ಇಂದ ಏನು ನೋಂದಣಿ ಆಗತಕ್ಕಂಥದ್ದಕ್ಕೆ ಸಮಸ್ಯೆಗಳಾಗಿದೆ, ಆ ಸಮಸ್ಯೆಗಳನ್ನ ಸರಿಪಡಿಸಿ ಸರ್ಕಾರಕ್ಕೆ ಆದಾಯ ಬರ್ತಾ ಇಲ್ಲ, ಜನಸಾಮಾನ್ಯರು ನೋಂದಣಿ ಆಗದೆ ತೊಂದರೆ ಅನುಭವಿಸ್ತಾ ಇದ್ದಾರೆ, ಇದು ನನ್ನ ವಾದ. ಬಟ್ ಅದಕ್ಕೆ ಕಂದಾಯ ಸಚಿವರದ್ದು ಬೆಂಬಲ ಇದ್ದಂಗಿದೆ ಅವ್ರಿಗೆ. ಇಲ್ಲ ಸ್ವಲ್ಪ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಕಟಾರಿಯಾ ಅಂತಾರ ಅವರು. ಇರ್ಬೋದು ಸರ್, ಇರ್ಬೋದು, ಅವ್ರು ಒಳ್ಳೆಯವರು ಇರ್ಬೋದು, ಅವ್ರು ಹೇಳೋದಕ್ಕಿಂತ ಒಳ್ಳೆಯವರು ಇರ್ಬೋದು, ನಮ್ಗೆ ಗೊತ್ತಾಗಲ್ಲ ಸರ್ ಅದು. ನಾನು ಜನಪರವಾಗಿ
ಸಾರ್ವಜನಿಕರ ಪರವಾಗಿ ಸಾರ್ವಜನಿಕರು ಗ್ರೌಂಡ್ ಅಲ್ಲಿ ಏನ್ ಕಷ್ಟ ಅನುಭವಿಸ್ತಾ ಇದ್ದಾರೆ ನಾನು ಅದನ್ನ ಮಾತಾಡಿದ್ದೀನಿ ಅಷ್ಟೇ. ಮತ್ತೀಗ ಅವ್ರು ಏನಂದ್ರೆ ಕೃಷ್ಣ ಬೈರೇಗೌಡರು ಅವರು ಇದ್ರಲ್ಲ ನಿನ್ನೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ, ಮಾತ್ರ ರಿಯಾಕ್ಟ್ ಮಾಡ್ಲಿಲ್ವಲ್ಲ. ರಿಯಾಕ್ಟ್ ಮಾಡಲಿಲ್ಲ. ಹಿಂದೆ ನೀವು ಅವ್ರ ಬಳಿ ಹೋಗಿದ್ರಾ? ಯಾವತ್ತು ಹೋಗಿದ್ದೇವೆ ಸರ್, ಬಹಳ ಸರಿ ಹೋಗಿದ್ದೀವಿ. ಏನಂತಾರ ಅವರು? ಅವರು ಆಯ್ತು ನೋಡೋಣ ಮಾಡೋಣ ಅಂತಾರೆ. ಅವ್ರು ಯಾವತ್ತು ನೋಡೋಣ ಮಾಡೋಣ ಅಂತ ನಾವು ಸುಮ್ಮನೆ ಬರ್ತೀವಿ, ಆಯ್ತು ಸರ್ ಬರ್ತೀವಿ. ಏನಾಗಿದೆ ಸರ್, ಸಹಜವಾಗಿ ಬಹಳಷ್ಟು ಮಿನಿಸ್ಟ್ರಿಗಳಿಗೆ ಏನಾಗಿದೆ, ನಾವು MLA ಆಯ್ಕೆ ಆಗಿದ್ದಕ್ಕೆ ಸರ್ಕಾರ ಬಂದಿದೆ, ಮಿನಿಸ್ಟ್ರಿಗಳಾಗಿದೆ ಅನ್ನೋ ಭಾವನೆ ಬಹಳ ಜನಕ್ಕಿಲ್ಲ. ಯಾರಿಗೆ? ಅವ್ರ MLA ನಾವು ಮಿನಿಸ್ಟ್ರುಗಳಿಗೆ ಇಲ್ಲ. ದೇವರಾಗಿದ್ದೀವಿ ಅಂತ ಮಿನಿಸ್ಟರ್ಗಳಿಗೆ ಆ ಭಾವನೆ ಇಲ್ಲ, ಖಂಡಿತ ಇಲ್ಲ. ಮಿನಿಸ್ಟ್ರಿ ಎಲ್ಲರಿಗೂ ಅಲ್ಲ. ಕೆಲವು ಮಿನಿಸ್ಟ್ರಿಗಳು ಏನಾಗ್ಬಿಟ್ಟಿದೆ ನೋಡಪ್ಪ, MLA ಎಲ್ಲ ಕೂಡ ಕಷ್ಟಪಟ್ಟು ಗೆದ್ಕೊಂಡ್ ಬಂದಿದ್ದಾರೆ, ಸರ್ಕಾರ ಜನ ಆಶೀರ್ವಾದ ಕಳಿಸಿದ್ದಾರೆ, ಅವರು ಬಂದಿದ್ರಿಂದ ನಾವು ಮಂತ್ರಿಗಳಾಗಿದ್ದೀವಿ ಅನ್ನೋ ಭಾವನೆ ಬಹಳ ಜನಕ್ಕಿಲ್ಲ. ಏನಾಗಿದೆ, ಪಕ್ಷ ವಿರೋಧಿ ಮಾಡಿ 2-3 ವರ್ಷ ಸೋತಿರೋದನ್ನ ಬಂದ ತಕ್ಷಣನೇ ಮಿನಿಸ್ಟರ್ ಮಾಡಿದ್ದಾರೆ. ಮೊದಲನೇ ಬಾರಿ ಆಯ್ಕೆ ಆಗಿರೋ ಮಿನಿಸ್ಟರ್ ಮಾಡಿದ್ದಾರೆ. ಇನ್ನು ಪಾರ್ಟಿ ಹಾಂಟಿ ಮಾಡಿರೋ ಮಿನಿಸ್ಟರ್ ಮಾಡಿದ್ದಾರೆ. ಇವರಿಗೆಲ್ಲ ಅನಾಯಾಸವಾಗಿ ಮಂತ್ರಿ ಪದ ಸಿಕ್ಬಿಡ್ತು. ಹಂಗಾಗಿ ನಾವು ಮಂತ್ರಿಗಳೆಲ್ಲ ಕೂಡ ನಮ್ಮ ಪರವಾಗಿ ಮಾಡ್ತಾರೆ ಅಂತ ಆಸೆನೂ ಇಲ್ಲ. ಯಾರ್ಯಾರು ಹಂಗೆ ಮಂತ್ರಿಗಳು ಸ್ವಲ್ಪ ರೆಸ್ಪಾಂಡ್ ಮಾಡದೇ ಇರೋ ಮಂತ್ರಿಗಳು ಹೆಸರಾದ್ರು ಹೇಳಿ. ರಾಜ್ಯ ಅಲ್ಲಿ ನಾರಾಯಣಸ್ವಾಮಿ ಇಷ್ಟೇ ಹೇಳಿದ್ರೆ ರಾಜ್ಯ ಜನರಿಗೆ ಒಂದ್ ಸ್ವಲ್ಪ ಗೊತ್ತಾದ್ರೂ ಆಗತ್ತಲ್ವಾ? ಏನ್ ಸರ್, ಈಗ ಅವೆಲ್ಲ ಬೇಡ ಬಿಡಿ ಸರ್. DK ಶಿವಕುಮಾರ್ ಸಾಹೇಬ್ರ ಹತ್ರ ಹೇಳಿದ್ರ ಹೋಗಿ ಇದನ್ನೆಲ್ಲ? ಸರ್ ಈಗ ಎಲ್ಲ ಬೇಡ ಬಿಡಿ. ಅಲ್ಲ, ಅವ್ರ ಹತ್ರ ಹೇಳಿದ್ರ ನೀವು DK ಶಿವಕುಮಾರ್ ಅವ್ರಿಗೆ? ಹೇಳ, ಹೂ ಆರ್ ವೇರಿಂಗ್ ದ ಶೂಸ್ ಯು ಓನ್ಲಿ ನೋಟ್ ಬೂಟ್ ಬೈ. ಏನು? ಯಾರು ಸ್ವಲ್ಪ ಕನ್ನಡದಲ್ಲಿ ಹೇಳಿ ನೀವು, ನಂಗೆ ಅರ್ಥ ಆಗಲ್ಲ ಅದು. ಕನ್ನಡದಲ್ಲಿ ಹೇಳಿ, ನನಗೆ ಜನರಿಗೂ ಅರ್ಥ ಆಗ್ಬೇಕಲ್ಲ ಸರ್. ಯಾರು ಅಷ್ಟೊಂದು ಹಾಕೊಂಡಿರ್ತಾರೆ ಅವನು ಗೊತ್ತಾಗುತ್ತೆ ಅಲ್ಲಿರ್ತಕ್ಕಂಥ ಮುಳ್ಳಿ ಗುಚ್ತಾ ಇದೆ ಅಂತ. ನೋಡೋರಿಗೆ ಬರೀ ಶೂ ಚೆನ್ನಾಗಿಲ್ಲ ಅಷ್ಟೇ ಗೊತ್ತಾಗೋದು. ಅಷ್ಟೇ, ಬೇರೆಯವ್ರಿಗೆ ಹೆಂಗ್ ನಡೀತಾರೆ, ಕೆಲವರು ಸ್ಟೈಲ್ ನಡೀತಾರೆ, ಸ್ಟೈಲ್ ಅಲ್ಲ ಅದು. ಅವನಿಗೆ ಮಳೆ ಚುಚ್ಚಾಗುತ್ತೆ ಒಳಗಡೆ. ಆ ನೋವು ಪಾಪ ಕಾರಣಕ್ಕೆ ತಂದು ಮಾಡ್ತಾರೆ ಅವನು. ಇದೆಲ್ಲ ಕೂಡ ಆಡಳಿತ ಪಕ್ಷದ ಶಾಸಕರೊಬ್ಬರ ಮಾತಿದು, ಇನ್ನು ಹೆಂಗಾರು ಅರ್ಥ ಮಾಡ್ಕೊಳ್ಳಿ ನೀವು. ಆಡಳಿತ ಪಕ್ಷದ ಶಾಸಕರೊಬ್ಬರ ಮಾತಿದು, ಹೆಂಗಾರು ಅರ್ಥ ಮಾಡ್ಕೊಳ್ಳಿ ಅಂತ. ಇದು ಮುಂದೆ ಹಿಂಗೆ ಮುಂದುವರೆದ್ರೆ ಹೆಂಗೆ ನಾರಾಯಣಸ್ವಾಮಿ ಅವರೇ? ಸರಿ, ಎಲ್ಲಿ ನೋಡಿ ಸರ್, ರಾಯರೆಡ್ಡಿ ಒಂದ್ ಹೇಳಿದ್ರು, ಅವ್ರ ಪಾಟೀಲ್ರೇನು ಒಂದ್ ಹೇಳಿದ್ರು, ಈಗ ನೀವು ಒಂದೇನೋ ಹೇಳ್ತಾ ಇದೀರಿ ಸರ್. ಎಲ್ಲಿಂದ ಏನ ಹೇಳ್ಕೊಡಿ ಸರ್, ಎಲ್ಲಿ ತನಕ ಯಾರು ಆಯ್ಕೆಯಾಗಿ ಬರ್ತಾರೋ ಅವ್ರ ಗೌರವ ಕೊಡಲ್ವೋ, ಎಲ್ಲಿ ತನಕ ಜನಸಾಮಾನ್ಯರಿಗೆ ಸ್ಪಂದಿಸಿ ಕೆಲಸ ಮಾಡಲ್ವೋ ಅಲ್ಲಿ ತನಕ ನಾವೇನು ಮಾಡಕ್ ಆಗಲ್ಲ ಸರ್. ಮೊದಲಿಂದ ಕೂಡ ಬಲಾಢ್ಯರು ಅವರ ತಂದೆ ಆಶೀರ್ವಾದದಲ್ಲಿ, ಅವರ ತಾತನ ಆಶೀರ್ವಾದದಲ್ಲಿ, ಅವ್ರ ಕುರಾಬುಡಾಟದಲ್ಲಿ ಯಾರು ಅಧಿಕಾರಕ್ಕೆ ಬರ್ತಾರೋ ನಾವೇನು ಮಾಡಕ್ ಆಗಲ್ಲ ಸರ್. ಇವ್ರಿಗೆ ಹೇಳಿದ್ರ ಅದನ್ನ? ಸುರ್ಜೇವಾಲಾ ವೇಣುಗೋಪಾಲ್ ಹೇಳಿದ್ರ ಯಾವತ್ತಾದ್ರೂ ಸಿಕ್ಕಾಗ? ಇಲ್ಲ ಸ್ವಾಮಿ, ನಾವ್ ಹೇಳಿಲ್ಲ. ಯಾಕೆ? ಎಲ್ಲಿ ಹೇಳೋದು ಸರ್? ಅಲ್ಲ, ಅವ್ರು ಕರ್ಸಿದ್ರಲ್ಲ ನಿಮ್ಮನ್ನ ಶಾಸಕರನ್ನೆಲ್ಲ ಬಂದು ಹೇಳಿ ದೂರು ದುಮ್ಮ. ಅವಾಗ ಹೇಳಿದ್ದೀವಿ, ಎಸ್ ಅವಾಗ ಹೇಳಿದ್ದೀವಿ, ಅವಾಗ ಹೇಳಿದ್ದೀವಿ, ಅವಾಗ ಹೇಳಿದ್ದೀವಿ ಯಾವ ಮಂತ್ರಿಗಳ ವರ್ತನೆ ಹೇಗಿದೆ ಅಂತ. ಅದನ್ನ ನಾವು ಒಳಗಡೆ ಹೇಳಿರ್ತೀವಿ. ಧನ್ಯವಾದ ನಾರಾಯಣಸ್ವಾಮಿ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಯುದ್ಧದ ಕಾರಣಕ್ಕೆ ಭಾರತದಲ್ಲಿ ಭುಗಿಲೆದ್ದಿರುವ LPG ಸಮಸ್ಯೆ ಲೋಕಸಭೆಯಲ್ಲಿ ಪ್ರತಿಧ್ವನಿಸುತ್ತಿವತ್ತು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಸಿಲಿಂಡರ್ಗಳ ಕೊರತೆಯ ವಿಷಯವನ್ನಿಟ್ಟುಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಮುಗಿಬಿದ್ರು. ದೇಶದಾದ್ಯಂತ ರೆಸ್ಟೋರೆಂಟ್ಗಳ ಬಂದ್ ಆಗಿದ್ದಾವೆ, ಆತಂಕ ಭಯದ ವಾತಾವರಣ ಇದೆ. ನಾವು ಎಲ್ಲಿಂದ ತೈಲ ಖರೀದಿಸಬೇಕು ಅನ್ನೋದನ್ನು ಅಮೆರಿಕ ನಿರ್ಧಾರ ಮಾಡ್ತಾ ಇದೆ. ರಷ್ಯಾದ ತೈಲ ಖರೀದಿಗೆ ಯಾವುದೋ ದೇಶದ ಅಧ್ಯಕ್ಷರ ಒಪ್ಪಿಗೆ ಬೇಕಾ? ಇಂಧನ ಭದ್ರತೆಯ ವಿಷಯದಲ್ಲಿ ಕೇಂದ್ರ ಸರ್ಕಾರ ರಾಜಿ ಮಾಡಿಕೊಂಡಿದೆ ಅಂದ್ರು. ಕೇಳಿಸ್ಕೊಳ್ಳಿ.
has broken out in the Middle East. The United States, Israel, and Iran are at war. This war is going to have far-reaching consequences. The central artery from where 20% of the global oil flows, Strait of Hormuz, has been closed, and this is going to have tremendous repercussions, particularly for us, because a very large portion of our oil and natural gas comes through the Strait of Hormuz. The pain has just started. Restaurants are closing. There's widespread panic about LPG. Street vendors are affected. And I do not say this lightly, but allowing the United States to decide who we buy oil from, who we buy gas from, whether we can buy oil from Russia or not, whether our relationship with different oil suppliers can be decided by us. This is what has been bartered. This has been a puzzle, and I've been trying to figure this puzzle out. And I have figured the puzzle out. And the puzzle is about compromise. ರಾಹುಲ್ ಗಾಂಧಿ ಅವರು ಏಕಾಏಕಿ ಎಪ್ಸ್ಟೀನ್ ಫೈಲ್ಸ್ ವಿಷಯವನ್ನು ಪ್ರಸ್ತಾಪಿಸಿದರು. ನಮ್ಮ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಎಪ್ಸ್ಟೀನ್ಗೆ ಸ್ನೇಹಿತ ಹಂಗಂತ ಅವರೇ ಹೇಳ್ಕೊಂಡಿದ್ದಾರೆ. ಅಂದ ತಕ್ಷಣ ಲೋಕಸಭೆಯಲ್ಲಿ ಗಲಾಟೆ ಶುರುವಾಯಿತು. ಯಾವ ವಿಷಯಕ್ಕೆ ನೋಟಿಸ್ ಕೊಟ್ಟಿದ್ದೀರೋ ಆ ವಿಷಯ ಮಾತ್ರ ಮಾತಾಡಬೇಕು ಅಂತ ರಾಹುಲ್ ಗಾಂಧಿ ಅವರಿಗೆ ಎಪ್ಸ್ಟೀನ್ ಫೈಲ್ ಬಗ್ಗೆ ಮಾತನಾಡುವುದಕ್ಕೆ ಸ್ಪೀಕರ್ ಅವಕಾಶ ಕೊಡಲಿಲ್ಲ. A gentleman sitting here who is the oil minister, he himself has said that he is a friend of Mr. Epstein. Oh. Sir, I'm talking about oil security, sir. Sir, I'm talking about oil I'm talking about economic security, sir. Sir, here I have a document which shows that his daughter has received money from George Soros. माननीय सदस्य आपने जो नोटिस दिया है, उस नोटिस में बोलिए आप नोटिस में बोलिए। माननीय सदस्य, आप प्रतिपक्ष के नेता हैं, मैं आपको पूरा आग्रह करना चाहता हूं, आप नोटिस अगर इस बात पर बोलने होता है तो नोटिस आज इस बात का देते हैं। नो, नहीं बोलने, नहीं इजाजत दी जाएगी, ठीक है? ऐसे नहीं चलेगा सदन। आप अगर नोटिस के अंदर जिस विषय पर आपने नोटिस दिया था, मैंने सुबह भी कहा कि संसद नियम प्रक्रियाओं से चलती है। आपने जो नोटिस दिया है, आप उस नोटिस में बोलिए। आपको अगर इस विषय पे बोलना है तो आप नोटिस देते, मैं अलाउ करता नहीं करता ये मैं तय करता, लेकिन ये तरीका ठीक नहीं है। नो, आप कोई रिकॉर्ड में नहीं जा रहा, आप नहीं बोलना चाहते इस विषय, ठीक है? नो, हाँ, इस विषय पर जिस विषय पे नोटिस दिया उस विषय पे नोटिस में बोलिए। अगर आपको इस डिटेल पे बोलना है तो उस पर नोटिस दीजिए आप। नो, धर्मेंद्र यादव जी, आप बोलना चाहते हैं? सभापति, लीडर ऑपोजिशन को सर बोलने दीजिए, बात पूरी हो जाए। लीडर ऑफ अपोजिशन है, पूरी बात हो जाए तो नियमों से बोलेंगे, नियम के विपरीत नहीं बोल सकते। जिस विषय पे उन्होंने नोटिस दिया है, नोटिस सदन के पटल पे है, उस विषय पर बोले हुए। ಗಲಾಟೆಯ ನಂತರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ತೈಲ ಬಿಕ್ಕಟ್ಟಿನ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರು. 20% ಸರಬರಾಜಿಗೆ ಸಮಸ್ಯೆಯಾಗಿದೆ. ಭಾರತಕ್ಕೆ ಬೇಕಾದಷ್ಟು ತೈಲ ನಮ್ಮ ಹತ್ರ ಸ್ಟಾಕ್ ಇದೆ.
ಯುದ್ಧಕ್ಕಿಂತ ಮೊದಲು 55% ಆಯಿಲ್ ಹಾರ್ಮುಜ್ ಜಲಸಂಧಿಯನ್ನು ದಾಟಿಕೊಂಡು ಬರ್ತಿತ್ತು. ಈಗ ಬೇರೆ ಮಾರ್ಗಗಳಿಂದ ಆಮದು ಮಾಡಿಕೊಳ್ತಾ ಇದ್ದೀವಿ. 40 ದೇಶಗಳಿಂದ ತೈಲ ಆಮದು ಮಾಡಿಕೊಳ್ತಾ ಇದ್ದೀವಿ. LPG ಉತ್ಪಾದನೆಯನ್ನು 28% ಹೆಚ್ಚಿಸಲಾಗಿದೆ ಅಂತ. ಅಮೆರಿಕ, ಅಲ್ಜೀರಿಯಾ, ಕೆನಡಾ, ರಷ್ಯಾದಿಂದ LPG ಆಮದು ಮಾಡಿಕೊಳ್ತಾ ಇದ್ದೀವಿ. ಭಾರತದಲ್ಲಿ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ನ ಅಭಾವ ಸೃಷ್ಟಿಯಾಗಿಲ್ಲ ಅಂದ್ರು. India's crude supply position is secure and volumes secured exceed what the Hormuz would have delivered. Before the crisis, approximately 45% of India's crude imports transited through the Hormuz route. Thanks to the Honorable Prime Minister's outstanding diplomatic outreach and goodwill, India has secured crude volumes that exceed what the disrupted Strait of Hormuz could have delivered in the same period. Non-Hormuz sourcing has risen to approximately 70% of crude imports, up from 55% before the conflict began. India sources crude from 40 countries as against 27 in 2006 and 7. It was previously importing approximately 60% of the LPG requirements from Gulf countries such as Qatar, UAE, Saudi Arabia and Kuwait, and 40% is produced domestically. Procurement has now been actively diversified, with cargoes being secured from the United States, Norway, Canada, Algeria and Russia. The LPG control order issued on 8th March 2026 directed all refineries to maximize LPG yields and channel the entire output of C3 and C4 hydrocarbon streams comprising propane, butane, propylene and butenes exclusively to the 3 oil marketing companies for domestic cooking gas. ಇನ್ನೊಂದು ಕಡೆ ಭಾರತದ ತೈಲ ಟ್ಯಾಂಕರ್ಗಳನ್ನ ಹರ್ಮುಜ್ ದಾಟುವುದಕ್ಕೆ ಇರಾನ್ ಅವಕಾಶ ಕೊಡುವ ಸಾಧ್ಯತೆ ಇದೆ. ನಿರಂತರವಾಗಿ ಭಾರತ ಇರಾನ್ನ ಮಧ್ಯದಲ್ಲಿ ಮಾತುಕತೆಗಳು ನಡೀತಾ ಇದ್ದಾವೆ. ಭಾರತದ ವಿದೇಶಾಂಗ ಸಚಿವರು ಇರಾನ್ನ ವಿದೇಶಾಂಗ ಸಚಿವರ ಮಧ್ಯೆ ಮಾತುಕತೆ ನಡೀತಾ ಇದೆ. ಭಾರತಕ್ಕೆ ತೈಲ ಟ್ಯಾಂಕರ್ಗಳು ಹೋಗುವುದಕ್ಕೆ ಇರಾನ್ ಅನುಮತಿ ಕೊಟ್ಟೇ ಬಿಟ್ಟಿದೆ ಅಂತ ಸುದ್ದಿ ಬಂತು. ಅದು ಇನ್ನೂ ಕನ್ಫರ್ಮ್ ಆಗಬೇಕು. ಇರಾನ್ ಕಡೆಯಿಂದ ಅಧಿಕೃತ ಹೇಳಿಕೆ ಬರುವ ತನಕ ಅದನ್ನ ನಂಬುವುದು ಕಷ್ಟ. ಆದರೆ ಬಹಳ ಆಕ್ಟಿವ್ ಆಗಿ ಮಾತುಕತೆಗಳು ನಡೀತಾ ಇರೋದಂತೂ ಹೌದು. ಇನ್ನೊಂದು ಕಡೆ ಮುಂಬೈ ತಲುಪಿವೆ ತೈಲ ಹೊತ್ತ ಟ್ಯಾಂಕರ್. ಸೌದಿ ಅರೇಬಿಯಾದಿಂದ ಹೊರಟಿದ್ದ ತೈಲ ಟ್ಯಾಂಕರ್ ಶೆನ್ಲಾಂಗ್
IRGC ಕಣ್ಣು ತಪ್ಪಿಸಿ ಮುಂಬೈ ಪೋರ್ಟಿಗೆ ತಲುಪಿದೆ. $1,35,000 ಮೆಟ್ರಿಕ್ ಟನ್ ಕಚ್ಚಾ ತೈಲ ಹೊತ್ತು ಸೌದಿ ಅರೇಬಿಯಾದಿಂದ ಹೊರಟಿತ್ತು. ಮಾರ್ಚ್ 1ನೇ ತಾರೀಕು ಅಲ್ಲಿಂದ ಹೊರಟಿದ್ದ ಹಡಗು ಮುಂಬೈ ಬಂದು ತಲುಪಿದೆ. ಭಾರತೀಯ ಕ್ಯಾಪ್ಟನ್ ಮತ್ತು ಭಾರತದ ಧ್ವಜ ಇತ್ತು. ಲೈಬೀರಿಯಾ ಮೂಲದ ಹಡಗಿತು. ಇವತ್ತು ಮಧ್ಯಾಹ್ನ ಮುಂಬೈ ಬಂದರಿಗೆ ಬಂತು. ಶೆನ್ಲಾಂಗ್ ಸುಯೇಜ್ ಮ್ಯಾಕ್ಸ್ ಅಂತ. ಮಾರ್ಚ್ 1ನೇ ತಾರೀಕು ಸೌದಿ ಅರೇಬಿಯಾದ ರಾಸ್ ತನುರಾ ಬಂದರಿನಲ್ಲಿ ತೈಲ ತುಂಬಿಸಿಕೊಂಡಿತ್ತು. ಮಾರ್ಚ್ 3ಕ್ಕೆ ಅಲ್ಲಿಂದ ಹೊರಟಿತು. ಮಾರ್ಚ್ 8ನೇ ತಾರೀಕು ಟ್ರ್ಯಾಕಿಂಗ್ ಸಿಸ್ಟಮ್ ಅನ್ನು ಆಫ್ ಮಾಡಿಕೊಂಡಂತೆ. ಮಾರ್ಚ್ 9ಕ್ಕೆ ಹಾರ್ಮುಜ್ ಜಲಸಂಧಿಯನ್ನ ದಾಟಿದ ನಂತರ ಟ್ರ್ಯಾಕಿಂಗ್ ಸಿಸ್ಟಮ್ ಆನ್ ಮಾಡಿಕೊಂಡಿದ್ದಾರೆ. ಇವತ್ತು ಮಧ್ಯಾಹ್ನ 1:15 ಮುಂಬೈ ಬಂದರಿಗೆ ಬಂತು. $1,35,000 ಮೆಟ್ರಿಕ್ ಟನ್ ಕಚ್ಚಾ ತೈಲ ಹೊತ್ತುಕೊಂಡು ಬಂದಿದೆ. ನನ್ನ ಕೊಲೀಗ ಪ್ರಶಾಂತ್ ನಾತು ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಹೆಂಗೆ ಭಾರತ ಹ್ಯಾಂಡಲ್ ಮಾಡ್ತಾ ಇದೆ ಈ ಒಂದು ಆಯಿಲ್ ಕ್ರೈಸಿಸ್ ಅನ್ನು, LPG ಕ್ರೈಸಿಸ್ ಅನ್ನು ಹ್ಯಾಂಡಲ್ ಮಾಡ್ತಾ ಇರುವ ರೀತಿ? ಹೌ ಡು ಯು ಅಸೆಸ್ ಇಟ್? ಅಜಿತ್, ನೋಡಿ, ಈಗಷ್ಟೇ ಬಂದಿರತಕ್ಕಂಥ ಮಾಹಿತಿಗಳ ಪ್ರಕಾರ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ 3 ಬಾರಿ ಇರಾನಿನ ವಿದೇಶಾಂಗ ಸಚಿವರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ಆದರೆ ಈಗಷ್ಟೇ ಬಂದಿರತಕ್ಕಂಥ ಭಾರತೀಯ ವಿದೇಶಾಂಗ ಇಲಾಖೆಯ ವಕ್ತಾರರ ಹೇಳಿಕೆಯ ಪ್ರಕಾರ ಸ್ಟ್ರೇಟ್ ಆಫ್ ಹಾರ್ಮುಜ್ನಿಂದ ನಮ್ಮ ಹಡಗುಗಳು ಬರಲಿಕ್ಕೆ ಇರಾನ್ ಅನುಮತಿ ಮಾಡಿಕೊಟ್ಟಿದೆ ಅಂತಕ್ಕಂಥ ವಿಚಾರದಲ್ಲಿ ಅವರು ನೋ ಕಮೆಂಟ್ಸ್ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಇನ್ನೂವರೆಗೂ ಕೂಡ ಯಾವುದೂ ಕಾಂಕ್ರೀಟ್ ಆಗಿ ಡಿಸೈಡ್ ಆಗಿಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಈಗೇನು ನಾವು ಹಡಗು ತೋರಿಸ್ತಾ ಇದ್ವಿ, ಅದು ತನ್ನ ಒಂದು ಟೆಕ್ನಿಕಲ್ ಒಂದು ಚಾಕಚಾಕ್ಯತೆಯನ್ನು ಬಳಸಿ ತಂದಿರತಕ್ಕಂಥ ಒಂದು ಹಡಗು, ಅದು ಮುಂಬೈ ತಲುಪಿದೆ. ಸ್ವಲ್ಪ ಮಟ್ಟಿಗೆ ಭಾರತದ ಮೇಲಿನ ಪ್ರೆಷರನ್ನು ಈಸ್ ಔಟ್ ಮಾಡುತ್ತೆ. ಅದರ ಮುಂದಿನ ದಿನಗಳಲ್ಲಿ ಯುದ್ಧ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದರ ಜೊತೆಗೆ ಈಗಾಗಲೇ 2 ರಿಂದ 3 ಇರಾನ್ನ ಯುದ್ಧ ವಿಮಾನಗಳಿಗೆ ಡಾಕಿಂಗ್ ಅನುಮತಿ ಕೇರಳದಲ್ಲಿ ಕೊಟ್ಟಿದ್ದೀವಿ, ಯುದ್ಧ ನೌಕೆಗಳಿಗೆ. ಅದೊಂದು ಒಂದು ರೀತಿಯಾಗಿರ್ತಕ್ಕಂಥ ಗುಡ್ ವಿಲ್ ಅನ್ನು ಏನು ಪ್ರದರ್ಶನ ಮಾಡ್ತಾ ಇದೆ. ಆ ಕಾರಣದಿಂದ ಭಾರತಕ್ಕೆ ಮತ್ತು ನ್ಯಾಚುರಲಿ ಚೈನಾಗೂ ಕೂಡ ಇರಾನ್ ಮುಂದಿನ ದಿನಗಳಲ್ಲಿ ಒಂದು ರೀತಿಯ ವಿನಾಯಿತಿಯನ್ನು ಕೊಡುತ್ತಾ ಭಾರತದ ಹಡಗುಗಳನ್ನು ಸ್ಟ್ರೇಟ್ ಆಫ್ ಹಾರ್ಮುಜ್ನಿಂದ ತರಲಿಕ್ಕೆ ಅಂತಕ್ಕಂಥದ್ರ ಬಗ್ಗೆ ಕುತೂಹಲ ಇದೆ. ಭಾರತ ಸರ್ಕಾರ ಕೂಡ ಆ ಪ್ರಯತ್ನವನ್ನು ಮಾಡ್ತಾ ಇದೆ. ಆದರೆ ಇರಾನ್ ಒಪ್ಪುತ್ತಾ ಅಂತಕ್ಕಂಥ ಪ್ರಶ್ನೆಗೆ ಯಾರ ಬಳಿಯೂ ಕೂಡ ಸ್ಪಷ್ಟ ಉತ್ತರವಿಲ್ಲ. ಒಂದು ವೇಳೆ ಈ ಯುದ್ಧ ಇನ್ನೊಂದು 15ರಿಂದ ಅಂದರೆ 2 ವಾರದಿಂದ 3 ವಾರಗಳ ಕಾಲ ಮುಂದೂಡಿದಲ್ಲಿ ನಿಶ್ಚಿತವಾಗಿ ಈಗೇನೊಂದು LPGಯಲ್ಲಿ ನಾವು ಒಂದು ರೀತಿಯ ಕ್ರೈಸಿಸ್ ನೋಡ್ತಾ ಇದ್ದೀವಿ. ಆ ಕ್ರೈಸಿಸ್ ಆಯಿಲ್ನಲ್ಲೂ ಬರುತ್ತೆ.
ಯಾಕಂದರೆ ಕ್ರೂಡ್ ಆಯಿಲ್ ಇಂಪೋರ್ಟ್ ಕಡಿಮೆ ಆದಂಗೆ ಈಗ ಅದರಿಂದ ಆಗಿರ್ತಕ್ಕಂಥ ಪೆಟ್ರೋಲ್ ಮತ್ತು ಡೀಸೆಲ್ನ ವ್ಯಾಪಾರ ಆದಂಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಕ್ರೈಸಿಸ್ನ ಪರಿಸ್ಥಿತಿ ನಿಶ್ಚಿತವಾಗಿ ನಿರ್ಮಾಣ ಆಗಬಹುದು ಅಂತಕ್ಕಂಥದ್ದು. ಅದೇನು ಬರೀ ಭಾರತಕ್ಕಾಗತ್ತೆ ಅಂತಕ್ಕಂಥದ್ದಲ್ಲ. ಬಟ್ ಇವತ್ತಿನ ಸಂದರ್ಭದಲ್ಲಿ ಕೊಲ್ಲಿ ಯುದ್ಧದ ಸಂದರ್ಭದಲ್ಲಿ ಸ್ಥಿತಿ ಬೇರೆ ಇತ್ತು ಅಜಿತ್. ಆಗ ಇನ್ನೂ ಮನೆಯೊಂದರಲ್ಲಿ ವಾಹನಗಳು ಅಂತಕ್ಕಂಥದ್ದು ಇರಲಿಲ್ಲ. ಕರೆಕ್ಟ್. ಈಗ ಆಗಿರುವ ಪರಿಸ್ಥಿತಿಯಲ್ಲಿ ಎಲ್ಲರ ಕೈಯಲ್ಲೂ ವಾಹನಗಳಿವೆ, ದ್ವಿಚಕ್ರ ವಾಹನ ಇದೆ. ಕೊಲ್ಲಿ ಯುದ್ಧದ ಸಂದರ್ಭದಲ್ಲಿ 5 ಮಿಲಿಯನ್ ಬ್ಯಾರೆಲ್ ಪರ್ ಡೇ ವ್ಯತ್ಯಯ ಆಗಿದ್ದು ಈಗ 20 ಮಿಲಿಯನ್ ಬ್ಯಾರೆಲ್ ಪರ್ ಡೇ ವ್ಯತ್ಯಯ, 4 ಪಟ್ಟು. ಹಾಗಾಗಿ ನಿಶ್ಚಿತವಾಗಿ ಯುದ್ಧ ಮುಂದುವರಿಯುತ್ತಾ ಇಲ್ವಾ ಅಂತಕ್ಕಂಥದ್ರ ಬಗ್ಗೆ ಎಲ್ಲವೂ ಕೂಡ ನಿರ್ಭರ ಆಗಿರ್ತಕ್ಕಂಥದ್ದು. ಮತ್ತು ಇನ್ನೊಂದಿದೆ ಅಜಿತ್, ಇದರಲ್ಲಿ ಕರೋನಾದ ನಂತರದ ಪರಿಸ್ಥಿತಿಯಲ್ಲಿ ನಾವೇನು ಆರ್ಥಿಕವಾಗಿ ಚೇತರಿಸ್ಕೊಂಡ್ವಿ. ನಾವು ಅಮೆರಿಕಾದ ರೀತಿಯಲ್ಲಿ ಬೇಕಾಬಿಟ್ಟಿಯಾಗಿ ಸರ್ಕಾರ ಸ್ಪೆಂಡ್ ಮಾಡಲಿಲ್ಲ. ಹೌದು. ಆದರೆ ಒಂದು ಸ್ವಲ್ಪ ಮಟ್ಟಿಗೆ ಸರ್ಕಾರ, ಈಗ ಗರೀಬ್ ಕಲ್ಯಾಣ್ ಯೋಜನೆ ಇರ್ಬೋದು, ಉಳಿದ ಕಡೆ ಏನು ಸರ್ಕಾರ ಸ್ಪೆಂಡ್ ಮಾಡ್ತು. ಅದಾದ ನಂತರ ನಾವು ಚೇತರಿಸಿಕೊಳ್ಳುವ ಕಾಲದಲ್ಲಿದ್ದೀವಿ. ವರ್ಲ್ಡ್ ಎಕಾನಮಿ ಕ್ರೈಸಿಸ್ನಲ್ಲಿದ್ದಾಗ, ರಿಸೆಷನ್ನಲ್ಲಿದ್ದಾಗಲೂ ಕೂಡ ಭಾರತ GDP ಗ್ರೋತನ್ನು ಪಾಸಿಟಿವ್ ಆಗಿ ಮಾಡಿ ತೋರಿಸಿದೆ. ಆ ಸಂದರ್ಭದಲ್ಲಿ ಈ ಕ್ರೈಸಿಸ್ ಇದೆ, ಇದರಲ್ಲಿ ಮ್ಯಾನಿಫೋಲ್ಡ್ ಇದೆ. ಈಗ ಅಲ್ಲಿ ವೆಸ್ಟ್ ಏಷ್ಯಾದಲ್ಲಿ ವಾಸಿಸ್ತಿರ್ತಕ್ಕಂಥವರ ರೆಮಿಟೆನ್ಸ್ ನಿಂತಾಗ ಭಾರತದ ಆರ್ಥಿಕತೆಯ ಮೇಲೆ ಪರಿಣಾಮ ಏನು ಅನ್ನೋದರಿಂದ ಹಿಡಿದು ತೈಲ ಬೆಲೆ ಏರಿಕೆಯಿಂದ ನಮ್ಮ ಇಡೀ GDP ಗ್ರೋತ್ ಮೇಲೆ, ನಮ್ಮ ಫಿಸ್ಕಲ್ ಡೆಫಿಸಿಟ್ ಮೇಲೆ ಆಗ್ತಕ್ಕಂಥ ಒತ್ತಡ ಇವೆಲ್ಲವೂ ಕೂಡ ಇದೆ. ಸಬ್ಸಿಡಿಯನ್ನು ಕೊಡಬೇಕಾ ಕೊಡಬಾರ್ದಾ ಅಂತಕ್ಕಂಥ ಡೈಲಿಮಾದಲ್ಲಿ ಭಾರತ ಇರುತ್ತೆ. ನಾನು ಬರೀ ಪೊಲಿಟಿಕಲ್ ರೀಸನ್ಸ್ನಿಂದ ಹೇಳ್ತಾ ಇಲ್ಲ. ಆ ಸಂದರ್ಭದಲ್ಲಿ ಅದರ ಒತ್ತಡವನ್ನು ಸಹಿಸಿಕೊಳ್ಳುವ ಶಕ್ತಿ ಭಾರತದ ಆರ್ಥಿಕತೆಗೆ ಉಂಟಾ ಅಂತಕ್ಕಂಥದ್ದು ಕೂಡ ಪ್ರಶ್ನೆ. ಹೀಗಾಗಿ ಇದಕ್ಕೆ ಒಂದೇ ಉತ್ತರ ಅಜಿತ್, ಒಂದು, ಭಾರತ ಇರಾನ್ನಿಂದ ಏನಾದರೂ ಕನ್ಸೆಷನ್ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗತ್ತಾ, ನಂಬರ್ 1. ನಂಬರ್ 2, ಆದಷ್ಟು ಬೇಗನೆ ಈ ಯುದ್ಧ ನಿಲ್ಲುತ್ತಾ. ಈ 2 ಪ್ರಶ್ನೆ ಉಳಿಯುತ್ತವೆ ಅಂತ. ಎಸ್, ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.